ನತ್ವಾ ಭಕ್ತಿ ಪುರಸ್ಸರಂ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯತೆ ಸರ್ವವಿಘ್ನೋಪಶಾಂತಯೇ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ. ಯದಂಗ್ರಿಕಮಲದ್ವಂದ್ವಂ ತಾಪತ್ರನಿವಾರಣಂ ಶಾಂತೈಕ್ಯಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಸಿದ್ಧಾರೂಢಮಹಂ ಭಜೆ. ಓಂ ನಮಃ ಶಿವಾಯ. ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ಜಗದ್ಗುರು ಸಿದ್ಧಾರೂಢಾಚಾರ್ಯರ ಪಾದಗಳಿಗೆ ದೀರ್ಘದಂಡ ಪ್ರಣಾಮ ಸಲ್ಲಿಸುತ್ತಾ ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಲ್ಲಿ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸಿ ಈ ಒಂದು ಬ್ರಹ್ಮಿ ಮುಹೂರ್ತದಲ್ಲಿ ನಡೆದ ಸತ್ಸಂಗದಲ್ಲಿ ಆಗಮಿಸಿದ ಎಲ್ಲಾ ಶರಣ ತಂದೆ ತಾಯಿಗಳ ಪಾದಗಳಿಗೆ ಕೂಡ ಹಣಿ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗ ಪ್ರವೇಶವಾಗೋಣ. ಆತ್ಮೀಯರೇ, ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಇಲ್ಲಿ ಪರಮಾನುಭೂತಿ ಎಂಬ ಉತ್ಕೃಷ್ಟವಾದ ಗ್ರಂಥವನ್ನ, ನಿಜಗುಣರಿಂದ ವಿರಚಿತವಾದ ಗ್ರಂಥವನ್ನ ಸರಳವಾದ ಕನ್ನಡದ ಮುಮುಕ್ಷ ಉದ್ಧಾರಕ್ಕಾಗಿ ತಾತ್ಪರ್ಯವನ್ನ ಬರೆದಂತ ಆರೂಢ ಜ್ಯೋತಿ ಸುಪುತ್ರ ಅಜ್ಜರ ಪಾದಗಳಿಗೂ ಕೂಡ ಇಲ್ಲಿ ದೀರ್ಘದಂಡ ಪ್ರಣಾಮ ಸಲ್ಲಿಸಿ ಇಲ್ಲಿ ಪರಮಾನುಭೂತಿಯ 3ನೇ ಸಂಧಿ ಒಳಗ ಇಲ್ಲಿ ನಾವು ನೀವು ಚರ್ಚೆ ಮಾಡ್ಕೊತ ಬಂದಂತ ಪದ ಯಾವ್ದಪ್ಪ ಅಂದ್ರೆ ಇಲ್ಲಿ 14ನೇ 13 ಮುಗಿಸಿ 14ನೇದ್ರೊಳಗ ನಾವು ನೀವು ಚರ್ಚೆ ಮಾಡ್ಕೊತ ಹೊಂಟಿವಿ. ಇಲ್ಲಿ 14ನೇದ್ದು ಪಲ್ಲವಿ ಒಳಗೆ ಏನ್ ಹೇಳ್ಕೊತ ಬಂದಾರಂದ್ರ, ನಿನ್ನ ಚಿತ್ ಭ್ರಮೆ ನಿನ್ನ ಮರಿವಿಗೆ ಬೀಜಂ ಬೀಜಂ ನೀನೇ ಪರಮಾತ್ಮನದರಿಂದ ಎನ್ನುವಂಥದ್ದೊಂದು ಪಲ್ಲವಿ ಒಳಗೆ ಇಟ್ಟುಕೊಂಡು ನಾವು ನೀವು ನಿನ್ನೆ ತನ 6 ನುಡಿ ತನನು ಚರ್ಚೆ ಮಾಡ್ಕೋತ ಬಂದಿವಿ. ಇಲ್ಲಿ ಏನ್ ಹೇಳೋರ್ಗಾರ ನಮಗೇನ ಸ್ಪಷ್ಟತೆ ಮಾಡ್ತಾರ ಅನ್ನುವಂಥದ್ದನ್ನ ನಾವು ನೀವು ನಿನ್ನೆ ದಿವಸ ಇಲ್ಲಿ ದಶಮನ ಕಥೆಯನ್ನ ಹೇಳ್ಕೊತ ಬಂದ್ರು. ದಶಮ ಅಂದ್ರೆ ಇಲ್ಲಿ ಏನು ತನ್ನನ್ನ ತಾನು ಮರೆತು ಏನು ಹೊರಗಾಗ ಅಂತೇಳಿ ಹುಡುಕ್ತಾನಲ್ಲ, ಇದು ಅಜ್ಞಾನದ. ಈ ಅಜ್ಞಾನದ ಕಾರ್ಯಗಳು ಹೆಂಗಿರ್ತಾವು, ನಾವಿನ್ನ ಯಾವ ಅವಸ್ಥೆಗಳದೀವಿ ಅನ್ನುವಂಥದ್ದನ್ನ ಇಲ್ಲಿ 7 ಭೂಮಿಕೆಗಳನ್ನು ನಾವು ಕೇಳ್ಕೊತ ಬಂದೀವಿ. ಆ 7ನೇ ಭೂಮಿಕೆ ಒಳಗ ಅಜ್ಞಾನ, ಆವರಣ, ವಿಕ್ಷೇಪ ದೋಷಗಳ ಇದ್ದವರಿಗೆ ಮಾತ್ರ ಈ ಕಡೆ ಸತ್ಸಂಗಕ್ಕ ಬರಕ್ಕಾಗುವುದಿಲ್ಲ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಏನೋ ಪುಣ್ಯದಿಂದ ಅಜ್ಞಾನ ಅಂದ್ರೆ ದೇಹಾದಿ ಬುದ್ಧಿಯನ್ನು ಹಿಡ್ಕೊಂಡು ದೇಹಕ್ಕೆ ಸಂಬಂಧಪಟ್ಟು ಏನದಾವಲ್ಲ, ಜಾತಿ, ಕುಲ, ಸಂಸಾರ, ಹೆಂಡ್ರು, ಮಕ್ಕಳು ಏನ ಇದಕ್ಕೆ ಸಂಬಂಧಪಟ್ಟು ಏನದಾವಲ್ಲ, ಈ ದೇಹವೇ ನಾನಂದಾಗ ಅವು ಎಲ್ಲವೂ ಕೂಡ ನಮಗ ಸತ್ಯಾಗಿ ತೋರ್ತಾವು. ಆ ಅಜ್ಞಾನವನ್ನ ಬಿಡಿಸಾಕ ಇವು ಅನೇಕ ನಾಮಸ್ಮರಣೆ, ಅನೇಕ ಇಂಥ ಶರಣರ ಸಂಘ ಸತ್ಸಂಗದೊಳಗೆ ಬಂದಾಗ ಅಲ್ಲಿ ಏನಾಗ್ತದ, ನನಗ ತಿಳಿದಿಲ್ಲ ಅಂತೇನು ಅಜ್ಞಾನ ಆಗಿದ್ರೆ ನನಗ್ಯಾಕೆ ಬೇಕು, ಸುಳ್ಳು ಅದೆಲ್ಲ, ದೇವರು ದಿಂಡ್ರು ಶಾಸ್ತ್ರ ಎಲ್ಲ ಸುಳ್ಳದ, ಯಾರು ಹೇಳ್ತಾರ ಅಂತೇಳಿ ತನ್ನನ್ನ ತಾನು ತಿಳಿಗೊಳ್ಳಾದ ಮಾಡಿ ಮುಚ್ಚಿ ಹಾಕಿದ್ದನ್ನ ಆವರಣದ ಬಗ್ಗೆಯನ್ನು ಕೂಡ ನಿನ್ನೆ ನಮ್ಗೆ ಅನುಭವಕ್ಕೆ ಬಂತು. ಅನೇಕ ಮಾತುಗಳು ಮಾತಾಡೋದ್ರಿಂದ ನಮ್ಮಲ್ಲಿ ಕೂಡ ಹೌದಲ್ಲ ವಿಚಾರ ಮಾಡ್ಕೋತ ಹೋದ್ರ ನನ್ನ ಸ್ವರೂಪ ಇಂಥದ ಅಂತದನ್ನ ಈ ದೇಹ ನಾನು ಅಂತ ತಿಳಿಗೊಳ್ಳಾದ ಮುಚ್ಚಿ ಹಾಕಿ ಈ ದೇಹಕ್ಕೆ ಸಂಬಂಧಪಟ್ಟ ವ್ಯವಹಾರಗಳನ್ನೇ ಸತ್ಯ ಅಂತೇಳಿ ಅವ್ರೇನು ಬಿಟ್ಟಾರ, ಅವ್ರೇನ್ ಮಾಡ್ಯಾರ, ಅವ್ರೇನು ತಿಳಿದಾರ ಅಂತೇಳಿ ಇಲ್ಲಿ ದೇವ್ರನ್ನ ಕಂಡಾರನು ನೋಡ್ಯಾರನು ಅಂತೇಳಿ ಏನಾಗ್ಯಾನಪ್ಪ ಅಂದ್ರ ದೇಹಾದಿ ವ್ಯವಹಾರಗಳ ಸತ್ಯ ಅಂತ ತಿಳ್ಕೊಂಡು ದೇಹಕ್ಕೆ ಸಂಬಂಧಪಟ್ಟ
ವ್ಯವಹಾರಗಳೇನದವು ಅವು ದುಃಖಮಯದಿಂದ ಕೂಡ್ಯಾವು ಅನ್ನುವಂಥದ್ದನ್ನ ನಾವು ಮೊದಲು ಕೇಳ್ಕೊತ ಬಂದಿವಿ. ಶರೀರ ಹೆಂಗದಪ್ಪ ಅಂದಿರುವ ದುಃಖ ಅದ, ನೀ ಆತ್ಮ ಹೆಂಗದಿ ಸುಖ ಸ್ವರೂಪದಿ. ಇದು ದೇಹ ಅನೇಕ ರೋಗ ರುಜಿನ ಮತ್ತು ಮಾನ ಹಾನಿ, ಅದು ಹಾನಿ ವೃದ್ಧಿ ಒಳಪಟ್ಟದ. ಆತ್ಮ ಹೆಂಗದನ ಆನಂದ ಸ್ವರೂಪನದಾನ. ನಿನ್ನ ಲಕ್ಷಣ ಅನಾತ್ಮ ಲಕ್ಷಣವನ್ನು ಬೇರ್ಪಡಿಸಿ ತಿಳ್ಕೊಂಡಾಗ ಈ ದೇಹವೇ ನಾನಂದ ಏನಾಗಿನ ಇವ ದುಃಖಿಯಾಗಿ ಅಳ್ಳಕತ್ತಾನ ಅಳ್ಕೋತ ಕೂತಾನ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಿವಿ. ಏನೋ ಸುದೈವದಿಂದ ಏನೋ ಹಿಂದಿನ ಪುಣ್ಯ ಮಾಡಿದ್ರಿಂದ ನಾವು ಏನೋ ನಾಮಸ್ಮರಣೆ ಜಪ ಏನೇನೋ ಮಾಡ್ಕೋತ ಬಂದೀವಿ ಅಂತೇಳಿ ನಮಗೇನಾಗಿದೆ ಸದ್ಗುರುನಾಥ ಸಿಕ್ಕನ. ಸದ್ಗುರುನಾಥ ಸಿಕ್ಕಾಗ ನಮ್ಗೆ ಏನು ಬೋಧಿಸ್ಕೊತ ಬಂದ್ರಂದ್ರ ವಿಚಾರ ಮಾಡಿ ನೋಡಪ್ಪ, ಈ ದೇಹ ನಾನಂದ್ರೆ ನಿನಗೆ ಎಷ್ಟು ದುಃಖ ಅದ. ವಿಚಾರ ಮಾಡಿದ್ದೆ ನಿನ್ನೆದ್ರಿಗೆ ವಿಕಾರವಂತದ, ನಿನ್ನೆದ್ರಿಗೆ ಇಲ್ಲಾರಂತ ದೇಹವನ್ನು ನೀನ ತಿಳ್ಕೊಂಡೆಲ್ಲ ಹೇಳಿ ವಿಚಾರ ಕಚ್ಚದಾಗ ಇದನ್ನ ಬಿಡು, ಒಂದು ದೇವರ ಅದಾನ, ಇದಕ್ಕೊಂದು ಸೃಷ್ಟಿಕರ್ತ, ಇದನ್ನೆಲ್ಲ ತಯಾರು ಮಾಡಿದವಪ್ಪ ಹಿಂದ ಒಬ್ಬ ಅದಾನ, ಆ ಪರಮಾತ್ಮ ಅದಾನ. ಅದಕ್ಕೆ ಆ ಪರಮಾತ್ಮನನ್ನ ಭಜಿಸಿದ್ರೆ ನಿನಗೆ ಒಳ್ಳೆಯದಕ್ಕಿಂತ ಸುಖ ಆಗ್ತದ ಅಂತೇಳಿ ಹೇಳುವಂತ ಗುರುಗಳು ನಮಗೆ ಸಿಕ್ಕಾಗ ನಾವು ಕೂಡ ಪರೋಕ್ಷ ಜ್ಞಾನವನ್ನು ಮಾಡ್ಕೊಂಡು ದೇವ್ರ ಅಲ್ಲದಾನ, ಇಲ್ಲದಾನ, ಶ್ರೀಶೈಲದಾನ, ಕಾಶಿ ಒಳಗದಾನ, ಅದಾನ, ಒಟ್ಟು ಒಬ್ಬ ಬ್ರಹ್ಮ ಅದಾನ, ಇದೆಲ್ಲ ಕಾರ್ಯವನ್ನು ಒಬ್ಬ ಅದಾನ ಅನ್ನುವಂಥದ್ದನ್ನ ಇಷ್ಟರ ಒಂದು ವಿಚಾರ ಬರ್ತದೆ ಅಂದ್ರ ದ್ವೈತ ಬರೋದಾಗ ದ್ವೈತ ಬಂದದಪ್ಪ ಅಂದ್ರ ನಾವು ಎಷ್ಟೋ ಈ ದೇಹಾದಿಯ ವರ್ಗಗಳನ್ನ ಅಜ್ಞಾನದೊಳಗ ವಿಕ್ಷೇಪ ಇದ್ದಕ್ಕಿಂತ ನಾವು ದ್ವೈತವಾದಿಗಳು ಎಷ್ಟೋ ಉತ್ತಮ. ಮತ್ತು ಉತ್ತಮ ಅಂದಾಗ ನಾವು ದ್ವೈತಗಳಿಗೆ ಸುಖ ಆಗಲ್ಲ, ದ್ವೈತದ ಏನು ಮನಂತ ಹಿಂಗೆ ತಿಳ್ಕೊಳ್ಳಲ್ಲ. ದ್ವೈತದಿಂದ ದೇವರ ಅದಾನಲ್ಲ ಇಷ್ಟ ಒಂದು ಅನುಭವಕ್ಕೆ ಬರ್ತದ. ಮುಂದೆ ಕೆಲವು ಗತಿಸಿಂದ ಇಂಥ ಶಾಸ್ತ್ರ ಮತ್ತು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮುಖಾಂತರ ಏನೋ ನಮ್ಮ ದೈವ ಅದೊಳಗ ಅಂತವ್ ಸಿಕ್ಕರು ಅಂದ್ರ ಪುಣ್ಯದಿಂದ ಸಿಕ್ಕರು ಅಂದ್ರ ನಮ್ಗೆ ಏನಾಗ್ತದಪ್ಪ ಅಂದ್ರ ಅಲ್ಲಿ ಪರೋಕ್ಷ ಹೋಗಿ ಅಪರೋಕ್ಷ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ನಿನ್ನೆ ಎಲ್ಲರೂ ಅನುಭವಕ್ಕೆ ಬಂದದ. ಸ್ವಲ್ಪ ಸ್ಮರಣಕ್ಕನ್ನು ಮುಂದಕ್ಕೆ ಹೋಗೋಣ. ಅಲ್ಲಿ ನಾನು ಆ ಪರಮಾತ್ಮನೇ ಅಭಿನಯ ಅನ್ನುವಂಥದ್ದ ನಮ್ಗೆ ಎಲ್ತಕ್ಕ ಅನುಭವಕ್ಕೆ ಬರಲ್ಲ. ಒಂದ್ ಹೇಳೋ ಕೇಳ್ತಾ ನಮಗೆ ಶ್ರದ್ಧಾ ಇಟ್ಟುಕೊಂಡು ಆ ಶಾಸ್ತ್ರವನ್ನ ಕೇಳೋದ್ರಿಂದ ನಮಗೇನಾಗ್ತದಂದ್ರ ಅಪರೋಕ್ಷ ಜ್ಞಾನ ಆಯ್ತು ಅಂದ್ರ ಅಪರೋಕ್ಷ ಜ್ಞಾನ ಆ ದಶಮನ ಕತ್ತಿ ಒಳಗ ಇಲ್ಲಪ್ಪ ಕಳ್ಕೊಂಡು ಹೋದವ ಯಾರು ಇಲ್ಲ ನೀನೇ ಇದಿ ಅಂತೇಳಿ ಯಾವಾಗ ಆ ಸದ್ಗುರುನಾಥ ಜಜ್ಮೆಂಟ್ ಮಾಡಿದಾಗ ಇವಾಗೂ ಕೂಡ ಹೌದಲ್ಲ ನಾನೇ ಆ ಬ್ರಹ್ಮಸನ ಕಳ್ಕೊಂಡೆ ಇಲ್ಲ ಅಂತ ನಾನು ಭ್ರಾಂತಿಯಿಂದ ಆಗಿತ್ತು ಒಳ್ಳಾಕತ್ತಿದ್ದೆ. ವಿಚಾರ ಮಾಡಿದಾಗ ನಾನೇ ಬ್ರಹ್ಮ ಸ್ವರೂಪನೇ ಇದೀನಿ, ನನ್ನೊಳಗಿದೆ ಎಲ್ಲವೂ ಜಗತ್ತೇ ತೋರ್ತದಂದ್ರ ನಾನೇ ಒಬ್ಬನೇ ಆತ್ಮನಿದೀನಿ ಅನ್ನುವಂಥದ್ದಂಗಿಲ್ಲ ಅಪರೋಕ್ಷ ಜ್ಞಾನದಾಗ ಆ ಸದ್ಗುರುನಾಥ ಏನ್ ಮಾಡ್ತಾನಂದ್ರ ಅನೇಕ ವೇದಗಳ ಪ್ರಮಾಣ ಕೊಟ್ಟು ಮತ್ತು ತನ್ನ ಅನುಭವ ಕಚ್ಚಿ ತತ್ವಮಸಿ ಅಯಮಾತ್ಮ ಬ್ರಹ್ಮ ಪ್ರಜ್ಞಾನ ಬ್ರಹ್ಮ ಇಂಥವೆಲ್ಲ ಉಪನಿಷತ್ತುಗಳನ್ನ ವೇದಗಳನ್ನ ಪ್ರಮಾಣೀಕರಿಸಿ ಅವಾಗ ನೀನ ಬ್ರಹ್ಮನಿಧಿ ಎನ್ನುವಂಥದ್ದನ್ನ ಅಲ್ಲಿ ದ್ವೈತವನ್ನು ತೆಗೆದು ಮತ್ತ ಆ ಪರಮಾತ್ಮನಲ್ಲಿ ಜೀವನಲ್ಲಿ ಭೇದ, ಅವ ದೊಡ್ಡವ ಈ ಜೀವ ಸಾಣದು ಅನ್ನುವಂಥದ್ದು ಅನೇಕ ಭೇದ ಭಾವಗಳನ್ನ ಹೋಗಿ ಆ ಜೀವ ಬ್ಯಾರಿಲ್ಲ ಬ್ರಹ್ಮ ಬ್ಯಾರಿಲ್ಲ ನಾನೇ ಬ್ರಹ್ಮ ಸ್ವರೂಪನೇ ನಾನದೀನಿ ಅಂದಾಗ ಅದು ಯಾವಾಗ ತನ್ನೊಳಗೆ ನೆರೆ ನಿಂತಾಗ ಅವಾಗ ಏನಾಗ್ತದೆ ತೃಪ್ತ ಆಗ್ತಾನ. ತೃಪ್ತ ಅಂದ್ರೆ ಇವು ಇಂದ್ರಿಯಗಳ ಕಾರ್ಯಗಳು ಸರ್ವ ದುಃಖಗಳೇನಾಗ್ಯಾವಲ್ಲ ನಮಗೆಷ್ಟು ದುಃಖಗಳ ನಾವು ಎಲ್ಲರೂ ಲೌಕಿಕರು ಅಜ್ಞಾನಿಗಳು ಏನ್ ತಿಳ್ಕೊಂಡಿರ್ತೇವ ಅಂದ್ರೆ ಹಸುವಾಗಿ ಏನಾದ್ರು ಊಟ ಮಾಡಿದ್ರೆ ಆಯ್ತಲ್ಲ ದುಃಖ ಮತ್ತಾಕಿ ದುಃಖಗಳನ್ನ ಕಳ್ಕೊಳ್ಳೋನು. ಈ ಸಲ ಹುಟ್ಟಿ ಬಂದೇವಿ ಆರಾಮಿದ್ದು ಸತ್ತು ಹೋಗ್ಬಿಟ್ರಲ್ಲ ಮತ್ತಾಕದನ್ನ ಮೋಕ್ಷವನ್ನು ಪಡೆಯುವನು ಅಂತದ್ದನ್ನೇ ಬಹಳ ಮಂದಿ ಶಾಸ್ತ್ರ ಇಟ್ಟಿದ್ರು ಸಂಶಯಗಳಿರ್ತಾವ. ಅವಾಗ ಈ
ಕೇಳ್ಕೊಂಡು ಬಂದೇವೆ. ಮತ್ತ ಅವ ಹೆಂಗಿರ್ತಾನ ಅನ್ನುವಂಥದ್ದನ್ನು ಅವನು ಮುಂದಿನ ನುಡಿಯೊಳಗೆ ಹೇಳ್ಕೊತ ಬಂದಾರ. ಏನ ಅವನು ಹೆಂಗಿರ್ತಾನ? ಆನಂದಮಯವನ್ನ ಜಗವ ರಚಿಸಿ. ಇದು ಏನೈತಪ್ಪ ಅಂದ್ರೆ ಜಗತ್ತು ಅಂತ ಸುಂದರಮಯವಾದ ಎಲ್ಲಾ ಕಡೆ ಬ್ರಹ್ಮವನ್ನೇ ತುಂಬಿಕೊಂಡಂತ ಬ್ರಹ್ಮವೇ ನಾನಿದ್ದಾಗ ಎಂತ ಸುಂದರವಾದ ಜಗತ್ತು ಇದು ಅನ್ನುವಂಥದ್ದನ್ನ ಆ ಜಗತ್ತಿನೊಳಗೆ ಆನಂದವಾಗಿ ಕಾಲ ಕೈತನ. ಈ ಲೋಕದ ಗೊಡವೆಗಳನ್ನ ಕಳಿಸಿ ಆ ಪರಮಾನಂದ ಮೇಲೆ ನೆಲೆ ನಿಂತಾಗ ಅವ ಏನಾಗ್ತಾನ? ಆನಂದವಾಗಿ ಇರ್ತಾನ. ಆನಂದಮಯವೇ ಜಗವರಿಸಿ ವಿಜ್ಞಾನಮಯ ಹಿಡಿದು ಕರ್ಮ ಮಾಡ್ತಾನ. ಕರ್ಮ ಮಾಡ್ಕೋತ ಕರ್ಮ ಮಾಡಿದ್ರು ಕೂಡ ತಾನು ಸಾಕ್ಷಿಯಾಗಿ ಅಲ್ಲಿ ಜ್ಞಾನ ಮಾಡ್ಕೋತಾನ ಅನ್ನುವಂಥದ್ದನ್ನ ಈ ನುಡಿಯೊಳಗ ಇಲ್ಲಿ ತನ ನಾವು ಯಾವ ನೆಲೆ ಯಾವ ಸ್ಥಿತಿ ಒಳಗ ನನ್ನ ಅವಸ್ಥೆ ಎಲ್ಲಿ ನಿಂತೀವಿ ನಾವೇ ಕಂಡುಕೊಳ್ಬೇಕು, ಮತ್ತೊಬ್ಬರಿಗೆ ಗುರ್ತಾಗುಲ್ಲ. ನನಗಿನ ದೇಹಾದಿ ಬುದ್ಧಿಗಳದವು. ಎಷ್ಟೇ ಶಾಸ್ತ್ರಗಳನ್ನ ಕೇಳಿದ್ರು ಕೂಡ ಇನ್ನ ಮೋಹಾದಿಗಳ ನನಗ ಇವು ಎಲ್ಲದ್ದು ಮೋಹನ ಮಾಡ್ಕೊಂಡಿದ್ದದ್ದು ನನಗಿನ ಮೋಹಾದಿಗಳು ಕಾಡಿಸ್ತಿದ್ವು ಅಂದ್ರ ನನ್ನ ಮನಿ, ನನ್ನ ಹೆಂಡತಿ, ನನ್ನ ಹೊಲ, ನನ್ನ ಊರ, ನನ್ನ ದೇಶ, ಇದು ಒಂದು ದೊಡ್ಡ ಮೋಹ. ಇವೆಲ್ಲವೂ ಕೂಡ ಇನ್ನ ನನಗೆ ಕಾಡ್ತಿತ್ತು ಅಂದ್ರ ನಾನು ಇನ್ನ ಏನ್ ಮಾಡ್ಬೇಕು? ಇನ್ನಿಷ್ಟು ಸಾಧನೆ ಮಾಡ್ಬೇಕು, ಇನ್ನಿಷ್ಟು ನಾನು ತತ್ವವನ್ನು ಸರಿಯಾಗಿ ತಿಳಿಬೇಕು. ಯಾವಾಗ ನನಗ ಈ ಬಾಧೆ ತೋರಲಿಲ್ಲ ಅಂದ್ರ ನನಗೆ ಮತ್ತೊಬ್ಬರದ ಪ್ರಮಾಣ ಬೇಕಾಗಿಲ್ಲ, ಅದು ನನಗೆ ಪ್ರಮಾಣ. ನಾನು ನನ್ನ ಪ್ರಮಾಣದಿಂದ ನಾವು ಮನೆ ಹೇಳ್ಕೊತ ಬಂದೇವಿ. ಯಾವ ಪ್ರಮಾಣಗಳೆಂದು ನನ್ನನ್ನು ಗುರುತಿಸಕ್ ಬರುವುದಿಲ್ಲ, ಮತ್ತೆ ಮನ ಇಂದ್ರಿಯಾದಿಗಳಿಂದನೂ ಕೂಡ ತಿಳಿಯಕ ಬರುವುದಿಲ್ಲ. ನಾನೇ ಇದನ್ನು ಅನುಭವಿಸಕ್ ನಾನೇ ಇದ್ದೀನಲ್ಲ, ನಾನು ಒಬ್ಬನೇ ಇದ್ದೀನಿ, ನಾನೇ ಅನುಭವಿಸೋದೇ ನಾನೇ ಇದ್ದೀನಿ ಅಂದಾಗ ನಾನು ಯಾವುದರಿಂದ ಅವಶ್ಯ ಇಲ್ಲದೆ ನನ್ನೊಳಗೆ ನಾನು ನೆರೆಯೂರಕ ಬಂತು ಅಂದ್ರ ಅವ ನನಗೆ ಆನಂದವಾಗಿ ಸಾಕ್ಷಿ ಭಾವದಿಂದ ಜಗತ್ತನ್ನ ನೋಡ್ಕೋತ ಅವ ಏನೇ ಪ್ರಪಂಚ ಮಾಡಿದ್ರು ಕೂಡ ಅವ ಆನಂದದಿಂದನೇ ಬದುಕು ಮಾಡ್ತಾನ. ಅವ ದೇಹಾದಿ ವ್ಯವಹಾರಗಳಿಗೆ ಯಾವುದಕ್ಕೂ ಲಕ್ಷ್ಯ ಕೊಡದೆ ಆತ್ಮನ ವ್ಯವಹಾರಕ್ಕೆ ಯಾವಾಗಲೂ ಅವನ ಮನಸ್ಸು ಸ್ಥಿರ ಆಗ್ತದ ಅನ್ನುವಂಥದ್ದನ್ನ ಇದು ಹಿಂಗ ನಮ್ಗ ಸಂಶಯಗಳನ್ನ ಪರಮಾನುಭೂತಿಯೊಳಗ ಹೆಂಗ್ ಪ್ರಶ್ನೆ ಮಾಡ್ತಾರ ಅಂದ್ರೆ ನಮಗೆ ಹೆಂಗ್ ಸಂಶಯಗಳು ಕಾಡ್ತಿರ್ತಾವೋ ಅದನ್ನ ಸೂಕ್ಷ್ಮವಾಗಿ ಆ ಪ್ರಶ್ನೆ ತಾವೇ ಮಾಡಿ ತಾವೇ ಉತ್ತರ ಹೇಳ್ಕೋತ ಹೋಗ್ತಾರ. ಇವತ್ತ ನಾವು ಇವ್ರ ಪರಮಾನುಭೂತಿಯೊಳಗ ನೀವು ಏನ್ ಹೇಳ್ಕೊತ ಬಂದ್ರಿ ಗುರುಗಳೇ, ಅಲ್ಲಿ ನೋಡವ ಎಷ್ಟು ಚಂದ ಪ್ರಶ್ನೆ ಮಾಡ್ತಾನ. ನಾವು ಪ್ರಶ್ನೆ ಮಾಡ್ತೇವೆ ಗುರುಗಳಿಗೆ. ಏನ್ ಪ್ರಶ್ನೆ ಮಾಡ್ತೇವೆ? ಗುರುಗಳೇ ನೀವು ಹಿಂಗ್ ಹೇಳ್ತಿರಲ್ಲ, ಅವ್ರು ಹಂಗ ಹೇಳ್ತಾರ ಅನ್ನುವಂಥದ್ದು ನಮ್ಮ ಭಾಷೆ ಹಂಗಿರ್ತದ. ಅವನ ಪರೀಕ್ಷೆ ಮಾಡಕ, ಅವನ ಅಲ್ಲಗಳಾಕ, ಅವನನ್ನ ನಮ್ಮ ಉದ್ದೇಶ ಆಗಿರ್ತದ. ಆದ್ರ ಇಲ್ಲಿ ಗುರು ಶಿಷ್ಯರ ಹೆಂಗ ಸಂವಾದ ಇರ್ತದ ಮೈತ್ರಾದೇವಿ ಶಿಷ್ಯರಲ್ಲಿ ಮತ್ತು ಗುರು ಯಾಜ್ಞವಲ್ಕ್ಯರಲ್ಲಿ ಎಂತ ಪ್ರಶ್ನೆಗಳನ್ನು ಮಾಡ್ತಾರ, ಎಷ್ಟು ಸೂಕ್ಷ್ಮವಾಗಿ ಜ್ಞಾನವನ್ನು ಬೋಧಿಸ್ತಾರ ಅನ್ನುವಂಥದ್ದನ್ನ ಒಂದು ಪ್ರಶ್ನೆ ಅವ್ರು ಮಾತನಾಡೋ ಪ್ರಶ್ನೆ. ಅವರು ಹೆಂಗ ಗಂಡ ಹೆಂಡತಿ ಅಡವಿಗಳು ಕೂತು ಮಾತನಾಡಿದ್ದು ಉಪನಿಷತ್ತು, ಇದು ಬೃಹದಾರಣ್ಯ ಉಪನಿಷತ್ತು. ಅವ್ರು ನಮ್ಗತೆ ಪ್ರಶ್ನೆ ಇರಲಿಲ್ಲ, ಅಡವಿ ಒಳಗೆ ಕೂತು ನಾವು ಮಾತಾಡ್ತೇವೆ. ಆದ್ರೆ ಅವ್ರು ಎಷ್ಟು ಚಂದ ಮಾತಾಡ್ಯಾರ ಅನ್ನುವಂಥದ್ದನ್ನ ಸಂಶಯಗಳನ್ನ ಹೆಂಗ ಕಳಿತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಅವ್ರು ಏನ್ ಹೇಳ್ತಾರ? ನಾನು ಇಲ್ಲಿ ಆರನೇ ನುಡಿಯೊಳಗೆ ಬರೀ ಇದು 14ನೇ ಸೂತ್ರದೊಳಗ 6ನೇ ನುಡಿಯೊಳಗೆ ಏನ್ ಹೇಳ್ತಾರಂದ್ರ ಪ್ರಶ್ನೆ ಹೆಂಗ್ ಮಾಡ್ತಾರಂದ್ರೆ ನೋಡಿ, ಸ್ವಲ್ಪ ನಾವು ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ, ನಾನು ಬೊಮ್ಮನು ಬೋಧ ಸ್ವರೂಪನ ಆಗಿದ್ದರೆ, ನಾನು ಒಂದೆಡೆ ಪರಮಾತ್ಮ ಆಗಿದ್ರ, ನಾನು ಬೋಧ ಸ್ವರೂಪ ನಾನೇ ಹೇಳವ ಆಗಿದ್ನಂದ್ರ, ನಾ ಅರಿಯವ ಆಗಿದ್ನಂದ್ರ, ಮತ್ತ ಅದಕ್ಕೊಂದು ದೃಷ್ಟಾಂತ ಕೊಟ್ಟು ಈ ಸೂರ್ಯನಲ್ಲಿ ಕತ್ತಲಿ ತೋರದಂತೆ ನಾನು ಆತ್ಮ ಆಗಿದ್ನಂದ್ರ, ಒಂದೆಡೆ ನಾನು ಬೋಧ ಸ್ವರೂಪನ ಅರಿಸ್ವರೂಪ ನಾನು ಆಗಿದ್ನಂದ್ರ ಅದಕ್ಕೆ ದೃಷ್ಟಾಂತ ಕೊಡ್ತಾಳೆ ಮೈತ್ರಾದೇವಿ. ಏನ್ ಕೇಳ್ತಾರ? ಸೂರ್ಯನಲ್ಲಿ ಕತ್ತಲಿ ತೋರದಂತೆ ನನ್ನಲ್ಲಿ ಅಜ್ಞಾನ ತೋರಬಾರ್ದಾಗಿತ್ತು. ನೀವೇನ್ ಆಗತ್ತೀರಿ? ನೀನೇ ಪರಬ್ರಹ್ಮ ಅಂತ ಹೇಳ್ತೀರಿ. ನೋಡಿ ಪ್ರಶ್ನೆ ಮಾಡ್ತಾಳೆ. ನೋಡ್ರಿ ಎಲ್ಲರಿಗೆ ಅದೇ ಪ್ರಶ್ನೆ. ನಮ್ಗೆ ಇನ್ನ ದೇಹಾದಿ ಬುದ್ಧಿಯನ್ನ ಇಟ್ಕೊಂಡೆ ನಾವು ಶಾಸ್ತ್ರ ಕೇಳ್ತೀವಿ. ನಮ್ಗೆ ಇನ್ನ ಏನಾಗಿದೆ ಮನಸ್ಸ ಒಂದು ಸ್ಥಳದಲ್ಲಿ ನೆಲೆ ಊರಾಕಿನೇ ಆಗೋದು. ಅಲ್ಲಿ ಚಲೋ ಇರ್ತಾರ, ಅಲ್ಲಿ ಶ್ರೇಷ್ಠ ಐತಿ, ಆ ಗ್ರಂಥ ಶ್ರೇಷ್ಠ ಐತಿ. ಬರೀ ನಮ್ದು ಎಲ್ಲಿ ಐತಪ್ಪ ಅಂದ್ರ ಹೊರಗೂಡದೊಳಗೆ ನಮ್ಮ ವೃತ್ತಿ ಐತಿ. ಆದ್ರೆ ಅದನ್ನೇ ಇದು ಒಂದು ಪರಮಾನುಭವದೊಳಗೆ ಎಲ್ಲ ಜ್ಞಾನ ತುಂಬಿರ ನಮ್ಮ ಮನಸ್ಸಿನ ಸ್ಥಿರ ಆಗ್ತದನೂ ಆಗುದಿಲ್ಲ. ಯಾಕಂದ್ರ ಇದು ಗಾಳಿ ತತ್ವ ಕೂಡಿದಿಂದ ಮನಸ್ಸು ಚಂಚಲತೆಯಿಂದ ಕೂಡಿದಂತ ನಮ್ಮ ಅನೇಕ ಜನ್ಮದ ವಾಸನೆ ಏನ್ ಮಾಡ್ತದಂದ್ರ ಅನೇಕ ಕಡೆ ಅನೇಕ ವಿಚಾರಕ್ಕೆ ನಾವು ಹಸ್ತದ. ಇಲ್ಲಿ ಅನುಭವಕ್ಕೆ ಕೊಟ್ಟ ಮೈತ್ರಾದೇವಿ ಕೇಳುವಾಗ ನೋಡು, ಇಲ್ಲಿ ನೀವು ಏನ್ ಹೇಳಿದ್ರೆ ಸ್ವಯಂ ಬ್ರಹ್ಮ ಸ್ವರೂಪ ನೀನು
ತೊಂದ್ರೆ ಅದಂದ್ರೆ ಏನು ತೊಂದ್ರೆ ಇಲ್ಲ. ಅವ ಹೆಂಗದನ ಸೂರ್ಯನಂಗ ಅವ ಎಲ್ಲರಿಗೂ ಕೂಡ ಸಾಮಾನ್ಯ ಜ್ಞಾನ ಇಟ್ಟಾನ. ಆದ್ರ ಅಜ್ಞಾನ ಯಾರು ಅದನ್ನ ಸುಟ್ಕೋತಾರ ಅಜ್ಞಾನ ಜ್ಞಾನ ಆಯ್ತು ಅಂದ್ರ ಈ ಅಜ್ಞಾನ ದೇಹಾದಿ ಬುದ್ಧಿಗಳು ಸುಳ್ಳಾಗ್ತಾವ ಅನ್ನುವಂಥದ್ದನ್ನು ಹೇಳ್ಕೊತ ಈ ಅಜ್ಞಾನದೊಳಗ ಈ ಸತ್ಸಂಗ ಮುಖಾಂತರ ಗುರು ಮುಖಾಂತರ ಶಾಸ್ತ್ರ ಮುಖಾಂತರ ಯಾರು ಜ್ಞಾನವನ್ನು ಮಾಡ್ಕೊಳ್ಳೋದ್ರಿಂದ ಈ ಸಾಮಾನ್ಯ ಜ್ಞಾನ ಅಂದ್ರೆ ಏನು, ವಿಶೇಷ ಜ್ಞಾನ ಅನ್ನೋದು ಗುರುತಾಗ್ತದ. ವಿಶೇಷ ಜ್ಞಾನದಿಂದ ಅವ ಏನಾಗ್ತದ, ಕಲ್ಪಿತ ವಿಶೇಷ ಜ್ಞಾನ. ಈ ಸತ್ಸಂಗ ಇದು ವಿಶೇಷ ಜ್ಞಾನ. ಗುರುಗಳು ನಮ್ಗ ಮಾಡುವಂತ ನಾಮಸ್ಮರಣೆ, ನಾವು ಮಾಡಿದಂತ ಪುಣ್ಯವನ್ನು ಒಟ್ಟುಗೂಡಿಸಿ ನಾವು ಏನೇಳಿ ಎದುರು ಬರ್ತದ, ಆ ಗುರುವಿನ ಮ್ಯಾಗ ಶಾಸ್ತ್ರ ಮ್ಯಾಗ ನಂಬಿಕೆ ಬಂದಿರ್ತದ. ನಂಬಿಕೆ ಬಂದಾಗ ಆ ವಿಶೇಷ ಜ್ಞಾನದಿಂದ ಕಲ್ಪಿತ ಜ್ಞಾನ. ಕಲ್ಪಿತ ಅಂದ್ರೆ ಏನೋ ಇಲ್ಲದ್ದು, ಈ ದೇಹ ನಾನಲ್ಲ, ಇವು ಇಂದ್ರಿಯಗಳು ನಾನಲ್ಲ, ಇವು ಇಲ್ಲದನ್ನ ನಾನು ಅಂತೇಳಿ ನನಗೇನಾಗಿದೆ, ಭ್ರಾಂತಿ ಆಗಿದಲ್ಲ. ಭ್ರಾಂತಿ ಒಳಗ ಅದು ಹೆಂಗ್ ಹೋಗ್ತದಂದ್ರ, ಈ ವಿಶೇಷ ಜ್ಞಾನದೊಳಗ ಕಲ್ಪಿತ ಜ್ಞಾನ ಸುಳ್ಳಾಯ್ತು ಅಂದ್ರ ಅವನು ಕೂಡ ಹೆಂಗಾಗ್ತಾನ, ಸಾಮಾನ್ಯ ಜ್ಞಾನ ಆಗ್ತದ. ಆ ಸಾಮಾನ್ಯ ಜ್ಞಾನ ಅವ ಏನಾಗ್ತದ, ಸೂರ್ಯನ ಪ್ರಕಾಶ ಏನು ಮಾಡುದಿಲ್ಲ, ಎಲ್ಲಾ ಕಡೆ ಬೀಳ್ತದ. ಹಳ್ಳಿ ದಿಂಡಿ ಮ್ಯಾಗೂ ಬೀಳ್ತದ, ಇವತ್ತ ಕಟ್ಟಿಗೆ ಚೂರಿ ಮ್ಯಾಗ ಬೀಳ್ತದ. ಎಲ್ಲಾ ಕಡೆ ಬಿದ್ರು ಕೂಡ ಹೆಂಗ ಏನು ಆಗುದಿಲ್ಲ. ಹಂಗ ನಮ್ಗೆಲ್ಲರಿಗೂ ಸಾಮಾನ್ಯ ಜ್ಞಾನ ಆಗಿದೆ, ವಿಶೇಷ ಜ್ಞಾನ ಆಗಿಲ್ಲ. ವಿಶೇಷ ಜ್ಞಾನ ಆಗಿತ್ತು ಅಂದ್ರೆ ಈ ಅಜ್ಞಾನ ಸುಟ್ಟಿತ್ತು ಅಂದ್ರ ಯಾವುದು ಅಜ್ಞಾನ ಹೆಂಗ ಆ ದುರ್ಬಿನ ಕಾಲದಲ್ಲಿ ಸೂರ್ಯನ ಪ್ರಕಾಶ ಇಳಿದಾಗ ಹೆಂಗ ಅಲ್ಲಿ ಅರಳಿ ಕಟ್ಟಿಗೆ ಸುಡ್ತದ, ಹಂಗ ನಮ್ಮಲ್ಲಿ ಆ ಅಜ್ಞಾನ ಒಂದೇಳೆ ಹೋಗಿತ್ತು ಅಂದ್ರ ಅಲ್ಲಿ ಏನಾಗಿತ್ತು ಅಂದ್ರ ಮತ್ತೆ ದೇಹಾದಿ ಬುದ್ಧಿ ನನಗೆ ತೋರಲಿಲ್ಲ ಅಂದ್ರ ಎಲ್ಲವೂ ಕೂಡ ಆತ್ಮಮಯನೇ ಜಗತ್ತು ಅದ, ಎಲ್ಲ ಬ್ರಹ್ಮಮಯ ಜಗತ್ತದ. ಅವ ಎಲ್ಲಾನು ಬ್ರಹ್ಮನ ಕಾರ್ಯದ, ನಂದೇನೂ ಇಲ್ಲ. ಈ ದೇಹಾದಿ ಯಾವತ್ತು ಕಾರ್ಯ ಏನೂ ಇಲ್ಲ. ಇದು ದೇಹಾದಿ ಚಿದಾಭಾಸ ಅಜ್ಞಾನದ ಕಾರ್ಯದೊಳಗ ಆ ಜ್ಞಾನವನ್ನು ಮರಿ ಮಾಡ್ಸಕತ್ತದ ಅನ್ನುವಂಥದ್ದು ನಮ್ಗ ಇದು ಶಾಸ್ತ್ರ ಗುರು ಮುಖಾಂತರ ಕಳ್ಕೊಂಡಾಗ ಏನಾಗ್ತದ, ಅವಾಗಿದು ಏನಾಗ್ತದ ಅಂದ್ರ ಆ ಕತ್ತಲಿ ಸೂರ್ಯನ ಜ್ಞಾನ ಆದಾಗ ಆತ್ಮನ ಹಿಡ್ಕೊಂಡು ನಾವು ಪ್ರಪಂಚ ಮಾಡಿದೆ ಅಂದ್ರ, ಆತ್ಮನ ಹಿಡ್ಕೊಂಡು ನಾವು ಶಾಸ್ತ್ರ ಕೇಳಿದೆ ಅಂದ್ರ ಇದ್ರ ಕಾರ್ಯ ಏನಾಗ್ತದ, ಇದು ಅಜ್ಞಾನ ಅನ್ನೋದಿಲ್ಲ. ನಾವು ಆತ್ಮನನ್ನ ಮರೆಮಾಚಿ ಮತ್ತೆ ಚಿದಾಭಾಸದ ವ್ಯವಹಾರ ಹಿಡ್ಕೊಂಡು ನಾವು ಶಾಸ್ತ್ರ ಕೇಳ್ತೀವಿ. ಪ್ರಪಂಚ ಮಾಡುದು ಏನಾಗ್ತದ, ಅಲ್ಲಿ ಕತ್ತಲ ಬೆಳಕು ನಿನಗೆ ಏನಾಗಿದೆ, ಮಿಶ್ರಿತ ಜ್ಞಾನ ಆಗಿದೆ. ನೀನು ಸೂರ್ಯನೇ, ನಾನು ಸ್ವಯಂ ಪ್ರಕಾಶನೇ ನೀನುವಂತ ಸ್ಪಷ್ಟತೆ ಅದು ನನಗೆ ಯಾಕೆ ಆಗೋದು ಅಂದ್ರ ನನ್ನ ಮ್ಯಾಗ ನನಗೆ ಶ್ರದ್ಧಾ ಇಲ್ಲ, ಮತ್ತ ನನಗೆ ಎದುರಿಸ ದೇಹಾದಿ ಮ್ಯಾಗೇನೆ ಶ್ರದ್ಧಾ ಅದ. ಮತ್ತ ನಾವ್ ಇವತ್ತ ಪ್ರಪಂಚದ ಎಲ್ಲರಿಗೆ ಅನುಭವ ಅದ. ನಮಗೆಲ್ಲರಿಗೆ ಹೆಂಗ ಅನುಭವ ಅದಂದ್ರ, ನಾವು ಅಣ್ಣತಮ್ಮರು ಇರ್ತೇವೆ, ತಾಯಿ ತಂದೆ ಇರ್ತಾರ. ತಂದೆ ತಾಯಿ ಇದ್ದಾಗ ಅವಾಗ ಏನದ, ತಂದೆ ತಾಯಿ ನೋಡ್ರಪ್ಪ ನನಗ ಭಗವಂತನ ಮ್ಯಾಗ ವಿಶ್ವಾಸ ಅದ, ನೀವು ಮಕ್ಕಳ ಮ್ಯಾಗ ನನಗೆ ವಿಶ್ವಾಸ ಇಲ್ಲ. ಅವ ಹೆಂಗ್ ಸಲುತಾನ, ನನಗ ಹೊಲನೂ ಬೇಡ, ನಮಗೆ ಮಕ್ಕಳು ಯಾರು ಬೇಡ, ನಿಮ್ಮ ಪ್ರೇಮ ಪ್ರೀತಿ ಒಂದಿದ್ರು ಸಾಕು. ಹೊತ್ತು ನಾವು ಇವತ್ತು ಹೊರಗೆ ಲೌಕಿಕರ ನೋಡಿದಾಗ ಅವ್ರು ಒಂದ್ ಹೇಳೆ ಆ ಪ್ರೇಮ ಪ್ರೀತಿಯನ್ನು ಇಟ್ಟುಕೊಂಡ್ರು, ತಂದೆ ತಾಯಿ ಇಟ್ಟುಕೊಂಡ್ರ ಭಗವಂತ ಅವ್ರನ್ನ ಸಲುತಾನ, ರಕ್ಷಣೆ ಮಾಡ್ತಾನ. ನಾವೇನ್ ಮಾಡ್ತೇವಿ, ನಮ್ಮ ಮುಪ್ಪಾಗ್ಯದ, ವಯಸ್ಸಾಗ್ಯದ, ನನ್ನ ಹೊಲ ಬೇಕು, ತೆಲಿಗುಂಬ ಬಂಗಾರ ಇಡಬೇಕು, ನನ್ನ ಹೊಲ ಇಡಬೇಕು, ನನಗ ಮತ್ತು ಸಣ್ಣ ಮಗನೇ ಬೇಕು ಅಂತ ಏನೇನು ನಾವೇನ್ ಮಾಡ್ತೇವಲ್ಲ, ಎದ್ರ ಮ್ಯಾಗ ಇಡ್ತೇವೆ ವಿಶ್ವಾಸ. ಇಷ್ಟೆಲ್ಲ ಕೇಳಿದ್ರು ಕೂಡ, ಅನುಭವ ಇದ್ರು ಕೂಡ, ದೈವನು ಕೂಡ ಇಲ್ಲೋ ನಿಮ್ ದೈವ ನಿಮ್ಮನ್ನ ರಕ್ಷಣೆ ಮಾಡ್ತದ, ಎಲ್ಲರಲ್ಲಿ ನೀವು ಅಷ್ಟೇ ಪ್ರೇಮ ಇಡ್ರಿ ಅಂತೇಳಿ ಯಾರು ಭಗವಂತ ಮ್ಯಾಗ ರಕ್ಷಣೆ ಇಡಂಗಿಲ್ಲ, ಪರಮಾತ್ಮ ವಿಶ್ವಾಸ ಇರಲ್ಲ. ಮತ್ತ ನಮ್ಗೆ ಎಲ್ಲಿ ವಿಶ್ವಾಸ ಇರ್ತದ, ನನಗ ತೆಲುಗುಂಬು ಹೊಲ ಇರಬೇಕು, ನನಗೆ ಅದೇ ಹೊಲ ಇರಬೇಕು, ನನಗೆ ಸಣ್ಣ ಮಗನೇ ಬೇಕು, ಮತ್ ನನಗೆ ಏನೇನೋ ಬೇಕು ಅಂತೇಳಿ ನಾವು ರೊಕ್ಕ ರೂಪಾಯಿ ಇದ್ರೆ ನಾನು ರಕ್ಷಣೆ ಮಾಡ್ತದಂತ ನಾವು ಯಾರ ಮ್ಯಾಗ ಇರ್ತೀವಿ ಅಂದ್ರ ಈ ಅನಾತ್ಮ ವಸ್ತು ಸುಳ್ಳು ವಸ್ತುವಿನ ಮ್ಯಾಗ ವಿಶ್ವಾಸ ಇರ್ತೇವೆ.
ಬೀಳದಂಗ ಮಾಡಿ ನಮ್ನ ಏನ್ ಮಾಡ್ತಾನ, ರಕ್ಷಣೆ ಮಾಡ್ತಾನವ. ನಮ್ಮ ಯೋಗಕ್ಷೇಮವನ್ನ ನಾನು ವಹಿಸ್ಕೋತೀನಿ ಅಂತೇಳಿ ಪ್ರಮಾಣ ಮಾಡ್ಯಾನವ. ಆದ್ರೂ ನಮ್ದು ಅದ್ರ ಮ್ಯಾಗ ನಂಬಿಕೆಯಿಲ್ಲ, ನನ್ನ ಒಳಗಿರುವಂತ ಭಗವಂತನ ಮ್ಯಾಗ, ಧರ್ಮದ ಮ್ಯಾಗ ನಂಬಿಕೆಯಿಲ್ಲ. ನನ್ ಎಲ್ಲಿ ನಂಬಿಕೆ ಅದಂದ್ರೆ ಮತ್ತ ರೊಕ್ಕ ಹೊಲ ಅವ್ರು ನೋಡ್ತಾರ, ಇವ್ರ ಮಗಳು ನೋಡ್ತಾರ ಅಂತ ನಾವು ಎಲ್ಲೆಲ್ಲಿ ಇಟ್ಟು ಸಂಬಂಧ ಅದು ನಮಗೇನಾಗ್ತದ, ಬೆಳಕಿನ ಜ್ಞಾನ ಆಗಿಲ್ಲ ನಮಗ. ಮತ್ತ ನಮ್ಗೆ ಎಲ್ಲಿದೆ ತತ್ವದಾಗಿದ್ದೀವಿ. ಆ ತತ್ವದ ಜ್ಞಾನನೇ ಆಗ್ತದ ಹೊರತಾರ್ಥ ನಾನು ಸ್ವಯಂ ಪ್ರಕಾಶನ ಜ್ಞಾನ ಆಯ್ತು ಅಂದ್ರ ಇವು ಕತ್ತಲು ಎಲ್ಲರೂ ಇರ್ತಾವನು ಅಂದ್ರೆ ಇರುವುದಿಲ್ಲ ಅನ್ನುವಂಥದ್ದನ್ನ ನಾವು ಇದು ಸ್ಪಷ್ಟತೆ ಮಾಡ್ಕೋಬೇಕು. ಅದಕ್ಕೆ ಶ್ರದ್ಧಾ ನಂಬಿಕೆ ನನ್ನ ಮ್ಯಾಗ ಇಟ್ಟೇವೆ ಅಂದ್ರೆ, ಆತ್ಮನ ಮ್ಯಾಗ ಇಟ್ಟೇವೆ ಅಂದ್ರೆ ಇದು ಕತ್ತಲ ಅಜ್ಞಾನ ನಮ್ಮಲ್ಲಿ ಬರುವುದೇ ಇಲ್ಲ. ನಾವು ಅವನ ಮ್ಯಾಗ ಇಡ್ಲಾರ್ಕ ಇನ್ನ ನಾವು ಎದ್ರ ಮ್ಯಾಗೂ ಇಟ್ಟೇವಲ್ಲ, ಈ ಮೂರು ಮ್ಯಾಗ ಇವು ಯಾವ ನನ್ನನ್ನು ರಕ್ಷಣೆ ಮಾಡುವುದಿಲ್ಲ. ನನ್ನ ತಾಯಿ ಹೊಟ್ಟೆ ಒಳಗಿದ್ದಾಗ ಅವನೇ ರಕ್ಷಣೆ ಮಾಡ್ಯಾನ, ಅಜ್ಞಾನದಾಗಿದ್ದಾಗೂ ನನಗ ಅವನೇ ರಕ್ಷಣೆ ಮಾಡ್ಯಾನ, ಜ್ಞಾನದಾಗಿದ್ದಾಗೂ ಕೂಡ ಅವನದೇ ರಕ್ಷಣೆ ಅದ. ಆದ್ರೆ ಅವನು ಬಿಟ್ಟು ನನಗೆ ಯಾರೂ ದಿಕ್ಕಿಲ್ಲ ಭಗವಂತ, ನೀನೇ ಒಬ್ಬನೇ ಅದೇ ನನಗೆ ಅನ್ನುವಂಥದ್ದನ್ನ ನಮಗೆ ವಿಶ್ವಾಸ ಬಂದಾಗಿ ಅಜ್ಞಾನ ಕತ್ತಲದ ಬರುವುದಿಲ್ಲ ಅನ್ನುವಂಥದ್ದನ್ನ ನಮ್ಮ ಅನುಭವಕ್ಕೆ ಹೋದಾಗ ಇದು ಸ್ಪಷ್ಟತೆ ಆಗ್ತದ. ಅದಕ್ಕಿಂತ ಪ್ರಕಾಶಮಾನವಾದ ಶರೀರವೇ ನೀನಿರುವಾಗ, ನೀನು ಪ್ರಕಾಶಮಯವಾದ ಶರೀರವೇ ನೀನಾಗಿರುವಾಗ ನಿನ್ನಲ್ಲಿ ಅಜ್ಞಾನ ಇಲ್ಲವೇ ಇಲ್ಲ. ನೋಡಿದೆ ನಾನು ಆತ್ಮನೇ ಇದೀನಿ ಅಂತ ನನಗೆ ಶ್ರದ್ಧಾ ನಂಬಿದ್ದಾಗ ಅಜ್ಞಾನವಾದನು ನನ್ನಲ್ಲಿ ಅಜ್ಞಾನ ಕಾರ್ಯ ನಡೀತಾವ ನನಗೆ ನಡೀದಿಲ್ಲ. ನನ್ನ ಮನಸ್ಸು ಸಂಬಂಧಿ ಕಾರ್ಯ ನಡೆದವು. ಎಲ್ಲರಿಗೆ ನಮ್ಮ ಇದು ಸ್ಪಷ್ಟತೆ ಆಗಿದೆ. ಎಲ್ಲರಿಗೆ ನಮ್ಮ ಶಾಸ್ತ್ರಕ್ಕೆ ಬಂದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ನಾವು ಎಷ್ಟು ಕೇಳಿದ್ರು ಕೂಡ ಅಜ್ಞಾನವನ್ನು ತೊಡಗಿ ಬಿಡಲಾರದೆ ದೇಹಾದಿ ಬುದ್ಧಿನೇ ಇಟ್ಕೊಂಡು ನಾವು ಎಷ್ಟು ದಿವಸ ಶಾಸ್ತ್ರ ಕೇಳಿದ್ರು ಅದ್ರ ಏನು ಪ್ರಯೋಜನ ಆಗುದಿಲ್ಲ. ನನಗೆ ಯಾವ ನಮಗ ಆ ಪರಮಾನಂದ ನೆಲೆ ನಿಂದಿರ್ತಾನ, ಪಾರಮಾರ್ಥ ನೆಲೆ ನಿಂದಿರ್ತಾನ. ನಮಗೇನಾಗ್ತದ, ಇದು ಭಾರಿ ತೋರಿಗೆ ನಾನು ಇಷ್ಟು ಶಾಸ್ತ್ರ ಕೇಳಿದೆ, ಇಷ್ಟು ದಿವಸ ನಾನು ನಾಮಸ್ಮರಣೆ ಮಾಡಿದೆ, ಜಪ ಮಾಡಿದೆ ಅಂತ ಏನು ಮಾಡಿದ್ರು ನಮ್ಮಲ್ಲಿ ಯಾವ ರಕ್ಷಣೆ ಮಾಡಲ್ಲ. ಇವು ಹೊರಗಿನ ಅಂತಃಕರಣ ಶುದ್ಧ ಮಾಡಕ್ ಹೋಗ್ತಾವ. ಆದ್ರೆ ನನ್ನ ಹುಟ್ಟು ಸಾವನ್ನು ಕಳೆದಿಲ್ಲ, ನನ್ನ ಸುಖದಿಂದನೂ ಇರುವುದಿಲ್ಲ ಅನ್ನುವಂಥದ್ದ ನಮ್ಗೆ ಗಟ್ಟಿ ಆಯ್ತು ಅಂದ್ರ, ನಿಶ್ಚಯ ಆಯ್ತು ಅಂದ್ರೆ ಅವಾಗ ಈ ಭಾರಿ ತೋರಲ್ಲ. ಅವಾಗ ನಾನು ಸ್ವಯಂ ಪ್ರಕಾಶ ಇದೀನಿ ಅನ್ನುವಂತ ಜ್ಞಾನ ಆಯ್ತು ಅಂದ್ರೆ ಈ ಪರಪ್ರಕಾಶ ಏನ್ ಪರಪ್ರಕಾಶ ಏನ ಕಂದಿಲ್ಲ, ಏನ್ ಲೈಟ ಏನದಾವಲ್ಲ ಇವು ಕೂಡ ಅವಶ್ಯನೇ ಇಲ್ಲ. ನನಗೆ ರೊಕ್ಕ ರೂಪಾಯಿ ಹೆಂಡ್ರು ಅವ್ರು ಸಲ್ತಾರಂತ ಏನೂ ಇಲ್ಲ. ಆ ಭಗವಂತನ ಮಕ್ಕಳಲ್ಲೇ ಭಗವಂತನ ಪ್ರೇಮ ಇಟ್ಟೇವಂದ್ರ ಅವ್ರು ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾರ. ನೀವಪ್ಪ ನಮಗೆಲ್ಲವನ್ನ ನೀನು ಭಗವಂತನ ರೂಪದಾಗ ನಾವು ಮಾಡಿದ ಪುಣ್ಯ, ನಿಮ್ಮ ಭಗವಂತ ನಿಮ್ಮ ಹೊಟ್ಟೆ ಬಂದ ನನ್ನ ಸಲೂತಾನ. ಆ ಭಗವಂತನ ಮ್ಯಾಗ ವಿಶ್ವಾಸ ಅದ. ನನಗೆ ಆ ಹೊಲ ಮನಿ ರೊಕ್ಕದ ಮ್ಯಾಗ ನನಗೆ ವಿಶ್ವಾಸ ಇಲ್ಲ ಅಂತೇಳಿ ನಾವು ಭಗವಂತದ ಕೈ ಎತ್ತಿದೇವ ಅಂದ್ರ ಅವ ಯಾರು ಸ್ವಸ್ಥರ ಹೊಟ್ಟೆಗಾಗಲಿ ಯಾರ ಹೊಟ್ಟೆಗಾರ ಬಂದು ರಕ್ಷಣೆ ಮಾಡ್ತಾನ. ಅವ ಎಲ್ಲಿ ಕತ್ತಲು ಬರ್ತದ, ಆ ಮಗ ದೊಡ್ಡವ, ಈ ಮಗ ದೊಡ್ಡವ, ಈ ರೊಕ್ಕೋಲ, ಈ ಮನಿ ಯಾವುದೂ ನಮಗ ಅವಾಗ ಅವಶ್ಯ ಇರುವುದಿಲ್ಲ ಅನ್ನುವಂಥದ್ದನ್ನ ನಾವು ಹಿಂಗ್ ಗಟ್ಟಿ ಮಾಡ್ಕೋಬೇಕು. ಹಿಂಗ್ ಗಟ್ಟಿ ಮಾಡಿದಾಗ ಇದು ಏನ ಪ್ರಾರಬ್ಧ ಮ್ಯಾಗ ಶರೀರ ಬರ್ತಾವು ಹೋಗ್ತಾವು. ಒಂದ್ ದಿವ್ಸ ಇದು ಹೆಂಗೈತಿ ಹುಟ್ಟೆದಂದ್ರು ಒಂದ್ ದಿವ್ಸ ಇಲ್ಲಾರ ಹೆಂಗಾಗ್ತದ. ನಂದೇನು ಪಾತ್ರ ಇಲ್ಲ. ಇದು ಸುಖ ದುಃಖಗಳು ಮನಸ್ಸಿನ ಆನಂದ ಮನಸ್ಸಿಗಾಗ್ತಾವ. ಅರುವ ಮರುದ ಕಾರ್ಯ ವಯಸ್ಸಾದ ಬುದ್ಧಿಗಾಗ್ತಾವ, ನನಗಾಗ್ತಾವ. ಬುದ್ಧಿ ಕಾರ್ಯದ ನಾನು ಆ ಬುದ್ಧಿಯನ್ನು ತಿಳಿಯವ ನಾನದೇನಾದ್ರೆ ನನಗೆ ಏನಾಗ್ತಾವ ಅನ್ನುವಂತ ಹಿಂಗ್ ಶಾಸ್ತ್ರ ನೆಲೆ ನಿಲ್ಲಬೇಕು, ಗಟ್ಟಿ ಆಗ್ಬೇಕು. ನೆಲೆ ನಿಂತು ಅಂದ್ರ ಆ ಪರಮಾನಂದ ಅನುಭವವನ್ನು ಅವನೇ ಅನುಭವಿಸ್ತಾನ. ಅವಾಗ ಶೋಕ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, 7 ಭೂಮಿಗೆ ಜ್ಞಾನ ನಮ್ಗೆ ಮತ್ತೆ ಸ್ಪಷ್ಟತೆ ಆಗ್ತದ ಅನ್ನುವಂಥದ್ದನ್ನ ಪರಮಾನುಭೂತಿ ಇನ್ನ ಒಳಗೆ ಸಂಶಯನ ಕಳ್ಕೋತ ಹೋಗ್ತಾರ. ಇಲ್ಲಿ ಹೇಗೆಂದರೆ ಪರ್ವತವು ಗಮನ ಮಾಡದಿದ್ರು ಹಡಗು ಉಪಾಯದಿಂದ ಗಮನ ಮಾಡಿದಂತೆ ತೋರುವುದು, ಸೂರ್ಯನ ಕತ್ತಲೆ ಇಲ್ಲದಿದ್ದರೂ ನೇತ್ರದ ಮೇಘ ಮಂಡಲ ಆಚ್ಛಾದನೆಯಿದ್ದಂತೆ ತೋರುವುದು, ಹೇಗ
ಹೆಂಗಿದ್ದೀನಿ? ಸ್ವಯಂ ಪ್ರಕಾಶ ಇದೀನಿ. ನನ್ನ ಪ್ರಕಾಶದೊಳಗ ಈ ಮನಸ್ಸು ಏನೇನು ಸೃಷ್ಟಿ ತಯಾರು ಮಾಡ್ಕೊತದ, ಬರೀ 90 ನಿಮಿಷನಾಗ ಸೂರ್ಯ ಚಂದ್ರ ಹೊಂದಿಸ್ತದ, 100 ವರ್ಷ ಬಾಳ್ವೆ ಮಾಡ್ದಂಗ ಆಗ್ತದ. 100 ವರ್ಷ ಬಾಳ್ವೆ ಮಾಡಿ ಮತ್ತ ಸತ್ತಾಗ ಯಾರು ಬಂದ್ರು ಮತ್ತು ಬೆಳಕಿನಾಗೆ ನೋಡ್ತದ. ನಾ ಸತ್ತಾಗ ಇವ್ರ ಮಂದಿ ಹೋಗಿದ್ದೆ, ಇವ್ರು ಸತ್ತ ಹೋಗಿದ್ದೆ, ಯಾರು ಬಂದ ನೋಡಿದ, ಯಾರು ಬಂದಾರ ಯಾರು ಬಂದಿಲ್ಲ ಅಂತ ಅದ ಸತ್ತಾಗ ನೋಡ್ತಾನ. ಅಂದ್ರೆ ಇವ್ ನಮ್ಗೆ ಏನ್ ಅನುಭವಕ್ಕೆ ಬಂತು ಅಂದ್ರೆ ಅಲ್ಲಿ ಸ್ವಯಂ ಪ್ರಕಾಶ ನಾನು ಅದೀನಿ ಅಂತೇಳಿ ಯಾರು ಬಂದಾರ ಹೋಗ್ಯಾರಂದು ನೋಡ್ತೀನಿ. 100 ವರ್ಷ ಬಾಳ್ವೆ ಮಾಡಿದ್ದು ನನ್ನ ಪ್ರಕಾಶದ ಮಾಡೀನಿ ಅನ್ನುವಂಥದ್ದು ನಮ್ಮ ಅನುಭವ ಇದ್ರೂ ಕೂಡ ನಮ್ಗೆ ಇನ್ನ ದೇಹಾದಿ ಬುದ್ಧಿಗಳನ್ನ ಮನಬುದ್ಧಿಗಳನ್ನ ನಾವು ಹಿಡ್ಕೊಂಡು ಸಂಬಂಧ ನಮ್ಗೆ ಇನ್ನ ಸ್ಪಷ್ಟತೆ ಆಗೋದು. ಅದಕ್ಕೆ ನೀವು ಬಿಟ್ಟು ನೋಡಿ, ಯಾಕೆ ಆಗೋದಿಲ್ಲ? ನಂಬ್ರಿ, ಆ ಪರಮಾತ್ಮನ್ಯಾಗ ನಂಬು. ಬರೇ ನಂಬು ಅಂದ್ರಲ್ಲ, ಅನನ್ಯವಾಗಿ ನಂಬಿರ್ಬೇಕು. ಬರೇ ನಂಬಂದ್ರ ಇವತ್ತ ಬಾಳ ಮಂದಿ ಹೆಂಗ್ ಮಾಡ್ತಾರಂದ್ರ ನಂಬ್ತಾರಂದ್ರ ಇವತ್ತು ಅವೆಲ್ಲ ಪ್ರಾಣ ಕತಿ ಬಾ ಹೇಳ್ತಾರ. ಅಕ್ಕಿ ಹತ್ತಿ ಮಾಡ್ಯಾರ, ಈ ಹತ್ತಿ ಮಾಡ್ತಾರ, ಅವೆಲ್ಲ ಕತಿ ಅವು ದೃಷ್ಟಾಂತವು. ಅದು ಸಾಮಾನ್ಯವಾಗುದಿಲ್ಲ. ಇಲ್ಲಿ ಅನನ್ಯವಾಗಿ ಯಾವ ನಂಬ್ತಾರ ಅವರ ಯೋಗಕ್ಷೇಮವನ್ನ ನಾನು ವಹಿಸ್ಕೊತೀನಿ ಅನ್ನುವಂತ ಭಗವಂತ ಹೇಳಿದಾಗ ನಮಗ ಅಷ್ಟು ಭಗವಂತನೇ ನೀನ ಮಕ್ಕಳ ರೂಪದಾಗಿ ಭಗವಂತನೇ ಅದಾನ, ಸ್ವಸ್ಥರ ರೂಪದಾಗಿ ಭಗವಂತನೇ ಅದಾನ, ಈ ಬಂಧು ಬಾಂಧವರಿಂದನೂ ಅವನೇ ಅದಾನ ಅನ್ನುವಂತ ಭಾವ ತುಂಬಿತು ಅಂದ್ರ ಅವರೆಲ್ಲರಿಗೂ ಪ್ರೇಮ ಆಗ್ತದ, ಬೇರೆ ಹೋಗ್ತದ. ಬೇರೆ ಹೋದಾಗ ಅದ್ವೈತ ಎಲ್ಲರೊಳಗೂ ಅವನೇ ಕಾಣುವಂತ ಶಕ್ತಿ ಬಂದಾಗ ಅವರು ಯಾಕೆ ನನ್ನನ್ನು ಪ್ರೀತಿಸುವುದಿಲ್ಲ? ಇವತ್ತು ಪ್ರಯೋಗ ಮಾಡಿ ನೋಡಿದ್ರೆ ಅದು ಸತ್ಯನೇ ಅದ. ಅದಕ್ಕೂ ಕೂಡ ನಾನು ಕೂಡ ಇದಕ್ಕೆ ಏನ್ ಹೇಳ್ತೇನೆ, ಇದು ಜಜ್ಮೆಂಟ್ ಸತ್ಯನೇ ಅದ. ನಮ್ಮಲ್ಲಿ ಭೇದ ಬುದ್ಧಿ, ದ್ವೈತ ಬುದ್ಧಿ ಏನೇನು ಇಟ್ಟುಕೊಂಡು ಮೋಹ, ಈ ದೇಹಾದಿ ಇಂದ್ರಿಯ ಮ್ಯಾಗ ಮೋಹ ಇಟ್ಟುಕೊಂಡು ನನ್ನಲ್ಲಿ ಏನಾಗ್ಯದಂದ್ರೆ ಅಜ್ಞಾನದೊಳಗೆ ಇದ್ದಾಗ ನಾ ಎಷ್ಟು ವರ್ಷ ಯಾತ್ರೆ ಕೇಳಿದೆ, ಏನ್ ಮಾಡಿದೆ, ನನಗೆ ಒಬ್ರು ಮಕ್ಕಳು ನೋಡಿದ್ರು, ನನಗೆ ಅದು ಆಗೋದು ಇದು ಅಂತ ನಾವು ನೋಡ್ತೇವೆ, ಕೇಳ್ತೇವೆ, ಪ್ರತ್ಯಕ್ಷ ಕೇಳ್ತೇವೆ. ಯಾಕೆ ಆಗ್ತದಂದ್ರ ನಮ್ ಇನ್ನ ಪ್ರೇಮ ಇಲ್ಲದಂದ್ರ ನನ್ನ ಮ್ಯಾಗಿನ ಹೆಚ್ಚು ದೇಹಾದಿ ಬುದ್ಧಿ ಮ್ಯಾಗೆ ಹೆಚ್ಚು ಪ್ರೇಮ ಇದ್ದ ಸಂಬಂಧ ಆ ಪರಪ್ರಕಾಶ ಜ್ಞಾನ ಆಗೋದು ಅನ್ನುವಂಥದ್ದನ್ನ ನಮಗೆ ಜಜ್ಮೆಂಟ್ ಮಾಡಿದ್ರು. ಬುದ್ಧಿ ದೋಷ ಮೂಲಕ ಸ್ವಯಂ ಪ್ರಕಾಶನಾದ ತನ್ನಲ್ಲಿ ಅಜ್ಞಾನ ಇದ್ದಂತೆ ತೋರುವುದೇ ಹೊರತು ನಿಜವಲ್ಲ. ಈ ಅಜ್ಞಾನವು ಬಾಲಕನಿಗೆ ತೋರಿದ ಪಿಶಾಚಿ ಅಂತೆ ಸುಳ್ಳಾಗಿರುತ್ತದೆ. ಇದು ಅಜ್ಞಾನ ಹೆಂಗದಪ್ಪ ಅಂದ್ರ ನಮಗೂ ಸಣ್ಣವರಿದ್ದಾಗ ಈ ಮಾನಸಿಕ ವೀಕ್ ಇದ್ದವ್ರಿಗೆ ಪಿಶಾಚಿ ದೃಷ್ಟಾಂತ ಕೊಡ್ತಾರ. ಈ ದೇವ್ ಹಂಗ ಆಗ್ತದ, ಹಿಂಗ್ ನಡೀತದ, ನಾ ದೇವಿ ನೋಡಿ ಇದಕ್ಕೆ ಮೊದಲೇ ಭಯ ಇರ್ತದ. ಒಂದು ಮನೆಯಾಗಿದ್ದಾಗ ಒಂದು ಬೆಕ್ಕ ಒಂದು ಏನು ಗಡಿ ಉಳಿಸ್ತಾರೆ, ಏನೋ ಬಂತು ಮನೆ ದೇವು ಬಂತು ಅದು ಗೊತ್ತು ಅಂತ ಯಾರು ಅನ್ಸ್ತಾರ? ಮಾನಸಿಕ ವೀಕ್ ಇದ್ದವ ಅಜ್ಞಾನಿಗಳು ಬಾಲಕರು ಅಂಜಿಸ್ದಂಗ ಅನಿಸ್ತಾರ. ಯಾಕ? ಅವ್ರಿಗೆ ಜ್ಞಾನ ಇಲ್ಲ, ಅಂಜಿಕಿಲ್ಲ, ಅವ್ರಿಗೆ ಗುರ್ತಿಲ್ಲ. ದೇವ ಅದಾವನು ನೋಡಿದನು ಅಂದ್ರೆ ಯಾರು ಹೇಳಲ್ಲ. ಆದ್ರ ಆ ಮೂಢನಂಬಿಕೆ ಒಳಗ ಅಜ್ಞಾನ ಮ್ಯಾಗ ನಾವು ಎಷ್ಟು ವಿಶ್ವಾಸ ಇಟ್ಟಿರ್ತೇವೆ, ಹಂಗೆ ಅಜ್ಞಾನ ಮಂದಿಗೆ ಹಂಗ ದೇವ್ ಹೆಂಗ ತೋರ್ದಂಗ ಆಗ್ತದ, ಗಿಡಗಳು ಪರ್ವತಗಳು ಓಡ್ದಂಗ ಆಗ್ತದ, ಗಿಡ ಓಡ್ದಂಗ ಆಗ್ತದ. ಅಂದ್ರೆ ಎಲ್ಲಿ ತೋರ್ತದಂದ್ರ ನಿನ್ನೊಳಗೆ ತೋರ್ತದ. ವಿಚಾರ ಮಾಡಿದ್ರ ಅವು ಏನ್ರ ಅದಾವನು ಅಂದ್ರೆ ಇಲ್ಲ, ಇಲ್ಲ ಅಂತ ಮತ್ತೆ ತೋರಿಲ್ಲನು ತೋರ್ತಾವನು ಅಂತದನ್ನ ನಿಮ್ಗೆ ಇನ್ನ ಅದು ಏನಾಗ್ಯದ ನಂಬಿಕೆ ಇಟ್ಟಿಲ್ಲ, ಇನ್ನ ನಿಮ್ಗೆ ಅದ್ರದ್ದು ಅನುಭವ ಆಗಿಲ್ಲ, ಇನ್ನ ನಿಮ್ಗೆ ಹೆಂಗಾಗ್ಯದ ಚಿರಾಭಾಸ ಜ್ಞಾನ ಆಗ್ಯದ ಅನ್ನುವಂಥದ್ದನ್ನ ನೀವು ಗಟ್ಟಿ ಮಾಡ್ತಾರ. ಪಿಶಾಚಿ ಅಂತ ಸುಳ್ಳಾಗಿರ್ತದೆ. ಆದ್ದರಿಂದ ಮಿಥ್ಯಾದಿ ಅಜ್ಞಾನ ಮೂಲಕವಾಗಿ ತೋರಿದ ಯಾವತ್ತೂ ಪ್ರಪಂಚ ಹೆಂಗದಂದ್ರೆ ಕಲ್ಪಿತವಾಗಿದೆ. ಇಲ್ಲದ್ದು ಐತಿ ಅಂತ ಏನು ಕಲ್ಪನಾ ಮಾಡ್ಕೊಂಡು ಒಪ್ಕೊಂಡಿವಲ್ಲ, ಇದು ಕಲ್ಪಿತ ಜ್ಞಾನ. ನೀನು ನಿನ್ನನ್ನು ಮರೆತಿನಲ್ಲಿ ಹೇಳುವುದಾದರೂ ಮರುವಿಗೆ ಸಾಕ್ಷಿಯಾಗಿ ನೀನು ಆ ಮರುವನ್ನು ನೀವು ಹೇಳ್ತೀವಿ, ನನಗೆ ಏನು ಜ್ಞಾನ ಇಲ್ಲ, ನನಗೇನು ಗುರ್ತಿಲ್ಲ ಅಂತ ಹೇಳ್ಬೇಕಾದ್ರೆ ನೀನಲ್ಲಿ ಏನಾಗಿ ಅರು ಸ್ವರೂಪ ಸಾಕ್ಷಿ ಇದ್ದೇ ಹೇಳ್ತೀವಿ. ನನಗೇನು ಶಾಸ್ತ್ರ ಕೇಳಿಲ್ರಿ, ನನಗೆ ತಿಳಿತದ ಅನ್ನೋದು ಮತ್ತೊಬ್ರು ಯಾರು ಅದಾರ ಅನ್ನೋದಿಲ್ಲ. ನೀನೇ ಸಾಕ್ಷಿ ಇದ್ದು ನನಗೆ ತಿಳಿಯುವುದಿಲ್ಲ, ತಿಳಿತು ಅಂತ ಹೇಳ್ಬೇಕಾದ್ರೆ ನೀನೇ ಹೇಳ್ತಪ್ಪ, ಸಾಕ್ಷಿ ಸ್ವರೂಪ ನೀನ್ ಆತ್ಮ ನೀನದಿ ಅನ್ನುವಂಥದ್ದನ್ನ ಇಲ್ಲಿ ನಮಗೆ ಮತ್ತಿಷ್ಟು ಸ್ಪಷ್ಟ ಮಾಡ್ತಾರ. ನೀನ್ ಹೆಂಗದಿಯಪ್ಪ ಅಂದ್ರೆ ಸದ್ರೂಪವಾಗಿಯೂ ನೀನು ಬೇರೆ ಇರುವೆ ಎಂಬುದೇ ನಿಶ್ಚಯವಾಗುತ್ತದೆ. ವಿಚಾರ ಮಾಡ್ಕೋತಾದ್ರ ನೀನೇ ಒಬ್ಬನೇ ಇದೆಯಪ್ಪ, ನೀನೇ ಬ್ರಹ್ಮನದಿ, ನಿನ್ನೊಳಗೆ ಇವೆಲ್ಲವೂ ಕೂಡ ತೋರಿದ್ರು ಕೂಡ ಇವು ಎಲ್ಲಿ ತೋರ್ತಾವಂದ್ರ ಕಲ್ಪಿತನೊಳಗ ತೋರ್ತಾವು. ಪ್ರಪಂಚಕ್ಕೂ ಕೂಡ ಅಧಿಷ್ಠಾನದಿಂದನೇ ಅಲ್ಲಿ ತೋರಿದ್ರು ಕೂಡ ಅಧಿಷ್ಠಾನಕ್ಕೆ ಹೆಂಗ್ ಬಾಧ ಆಗಿಲ್ಲ. ನೀನ್ ಆತ್ಮನೇ ಇದೆಯಪ್ಪ, ನೀನು ಯಾವ ಇವು ಭಾರ ಮಾಡುದಿಲ್ಲ, ನೀನು ತಿಳಿಲಾರ್ಕ ಜ್ಞಾನ ಆಗ್ಲಾರ್ಕ ಈ ದೇಹ ನಾನು ಸಂಬಂಧ ಬಾಧ ಆಗ್ತದ ಅನ್ನುವಂಥದ್ದನ್ನ ಮತ್ತಿಷ್ಟು
ಸಾಕ್ಷಿ ಇದ್ದು ಬುದ್ಧಿನೂ ಅರಿತೀನಿ, ಮನಸ್ಸನ್ನು ಅರಿಯುವುದರಿಂದ ನಾನು ಸ್ವಯಂ ಪ್ರಕಾಶಿನಿ. ಅರಿವು ಮರು ಬುದ್ಧಿ ಧರ್ಮದ ನಾನು ಮಾತ್ರ ಅರಿವನ್ನು ಹೇಳ್ತೀನಿ, ನಾನು ಮರುತ್ಯಾನು ಹೇಳ್ತೀನಿ, ನಾನು ತಿಳಿತು ಅಂತ ಹೇಳ್ತೀನಿ, ತಿಳಿದಿಲ್ಲ ಅಂತ ಹೇಳ್ತೀನಿ. ಮತ್ತೆ ತಿಳಿದಿಲ್ಲ ಅಂತಂದ್ರ ಮತ್ತೆ ಏನಾಯ್ತು, ಅಜ್ಞಾನ ಅಲ್ಲಿ ಆತ್ಮ ಇಲ್ಲ ಅನ್ನಂಗಾಯ್ತು. ತಿಳಿತೀನಿ ಅಂದ್ರ ಇಲ್ಲಿ ಅಜ್ಞಾನ ಇಲ್ಲ ಅಂದಂಗಾಯ್ತು. ಮತ್ತೆ ಎರಡು ನನ್ನಲ್ಲಿ ಅದಾವಂದ್ರ ನಾನು ಆತ್ಮ ಹೆಂಗದನಿ, ಎರಡಕ್ಕೂ ಸಾಕ್ಷಿಯಾಗಿ ಅರಿವು ಮರುವನ್ನ ಅರಿಯುವಂತ ಅರಿವು ಸ್ವಲ್ಪ ನಾನು ಅದೀನಿ ಅನ್ನುವಂಥದ್ದು ನನ್ನ ಅನುಭವಕ್ಕೆ ಎಲ್ತನ ಬರುದಿಲ್ಲ. ಈ ಎಲ್ತನ ಬುದ್ಧಿ ಕಾರ್ಯ, ಇದು ಪರಪ್ರಕಾಶದ ಕಾರ್ಯ. ನಾನು ಸ್ವಯಂ ಪ್ರಕಾಶನ ಬೇನಿ ಅನ್ನುವಂಥ ಜ್ಞಾನ ಆಗುತ್ತಲ್ಲ, ಇವು ಬಾಧೆ ತೋರುವೆ ಅನ್ನುವಂಥದ್ದನ್ನ ನಮಗೆ ಇಲ್ಲಿ ಮತ್ತಿಟ್ಟು ಗಟ್ಟಿ ಹೇಳ್ತಾರ. ಅನುಭವದಿಂದ ಶುದ್ಧವಾಗುತ್ತದೆ. ಈ ಕಾರಣದಿಂದ ನೀನು ಪರಮಾತ್ಮನಿರುವೆ ಎಂಬುದು ನಿಶ್ಚಯನ್ನು ಮಾಡಿದ್ರು ಅಂತ ಪರಮಾತ್ಮನದೀನಿ ಅಂತ ನನಗೆಲ್ತನ ನಿಶ್ಚಯ ದೃಢ ಜ್ಞಾನ, ಅಪರೋಕ್ಷ ಜ್ಞಾನ ಆಗಲ್ಲ. ಮತ್ತೆ ಅದೃಢ ಜ್ಞಾನ ಎಲ್ಲರಿಗೂ ಹೇಳ್ತಾರ, ನಾ ಬ್ರಹ್ಮನದಿ ಅಂತ ಹೇಳ್ತಾರೆ. ಇದು ಅದೃಢ ಜ್ಞಾನ. ದೃಢ ಜ್ಞಾನ ಆಯ್ತು ಅಂದ್ರೆ ದೃಢ ಅದೃಢ ನಾವೆಲ್ಲ ಪರಮಾನುಭವಿ ಇದು ಯಾವ್ದು ವಿಚಾರ ಚಂದ್ರದ ಎಲ್ಲರೂ ಸ್ಪಷ್ಟ ಮಾಡ್ಕೊಂಡು ಬಂದಾರ. ಅದೃಢ ದೃಢ, ಪರೋಕ್ಷ ಅಪರೋಕ್ಷ. ಇವು ನಮ್ಗ ಅಪರೋಕ್ಷ ದೃಢ ಜ್ಞಾನ ಆಯ್ತು ಅಂದ್ರ ಅವಾಗ ಏನಾಗ್ತದಂದ್ರ ನಾನು ಸ್ವಯಂ ಪ್ರಕಾಶನಿದ್ದೀನಿ, ನಾನು ಸದ್ರೂಪನಿದ್ದೀನಿ ಅಂತೇಳಿ ನಾನು ಎಲ್ಲವನ್ನು ಅರಿಯುವುದರಿಂದ ನಾನು ಅರು ಸ್ವರೂಪದೀನಿ. ನನ್ನ ಅರಿವಿನ ಜ್ಞಾನ ನಾನದ್ರ ನನ್ನೊಳಗ ಈ ಪ್ರಪಂಚದಾಗ ಬೆರೆಸಿದ ಆತ್ಮ ನಿಡ್ಕೊಂಡು ಪ್ರಪಂಚ ಮಾಡಿದ್ರ ನಮ್ಗೆ ಮರು ಅನ್ನೋದು ದೂರವೇ ಇಲ್ಲ ಅನ್ನುವಂಥದ್ದನ್ನ ನಮ್ಗೆ ನಿಶ್ಚಯ ಆಗ್ತದ. ಅದನ್ನೇ ವೇದದೊಳಗೂ ಕೂಡ ಪ್ರಜ್ಞಾನಾಂ ಬ್ರಹ್ಮ, ಪ್ರಜ್ಞೆಯನ್ನು ಇಟ್ಟುಕೊಂಡು ಯಾವಾಗಲೂ ನಾನು ಬ್ರಹ್ಮನೇದಿನಂತ ಪ್ರಜ್ಞೆ ಇಟ್ಟುಕೊಂಡು ಇಂದ್ರಿಯಗಳ ಕಾರ್ಯಗಳನ್ನ ಬೇಕಾದ ಪ್ರಪಂಚವನ್ನು ಮಾಡಿದ್ರು ಕೂಡ ಪ್ರಜ್ಞೆ ಇತ್ತು ಅಂದ್ರ ಅವು ಇಂದ್ರಿಯಗಳ ಕಾರ್ಯಗಳು ಏನೂ ನಡೆಯುವುದಿಲ್ಲ. ಅದನ್ನ ಬೆಳೆಸೋದಕ್ಕಾಗಿ ಹೆಂಗ ಅದನ್ನ ಆತ್ಮನನ್ನ ಬೆರೆಸಿ ಪ್ರಪಂಚ ಮಾಡಬೇಕು. ಆತ್ಮನ ಹಿಡ್ಕೊಂಡು ನಾವು ಪ್ರಪಂಚ ಮಾಡಿದ್ರೆ ಎಷ್ಟು ಸುಂದರ ಆಗ್ತದೆ ಅನ್ನೋ ನಮ್ಗೆ ಗೊತ್ತಿಲ್ಲ. ಒಂದ್ ವೇಳೆ ಆತ್ಮನನ್ನ ತಿಳ್ಕೊಂಡು ಅಂದ್ರೆ ಇವು ಜನ ತಿಳುವಳಿಕಿಲ್ಲ, ಸ್ಪಷ್ಟತೆ ಇಲ್ಲಾಕ ನಾವು ಏನ್ರ ಬ್ರಹ್ಮ ಅಂದಿವಿ, ನಾವು ಯಾರ ಬಂದು ನಮ್ ಹೊಲ ಕೇಳಿದ್ರಂಗ, ಮನಿ ಕೇಳಿದ್ರಂಗ, ಮತ್ತೆ ಹಿಂಗ್ ಕೇಳಿದ್ರೆ ನಮ್ಗೆ ಏನಾಗ್ತದ, ನಮ್ಗೆ ಅದ್ರದ್ದು ಪೂರ ತಿಳು ಗೊತ್ತಿರಲ್ಲ. ಅದಕ್ಕೆ ಹಿಂಗ್ ಭಯ ಮಾಡಿ ನಾವ್ ಏನ್ ಮಾಡ್ತೀವಿ, ಮತ್ತ ಅನಾತ್ಮ ವಸ್ತುಗಳಿಗೆ ಸತ್ಯ ಅಂತ ತಿಳ್ಕೊತೀವಿ. ನಮ್ಗ ಈ ಸತ್ಯ ಜ್ಞಾನ ಇತ್ತು ಅಂದ್ರ, ಈ ಪರಮಾನುಭೂತಿ ಜ್ಞಾನ ಇತ್ತು ಅಂದ್ರ ಇದು ವ್ಯವಹಾರಿಕ ಸತ್ಯ ಅಂದ್ರೇನು ಮತ್ತು ಪ್ರಾತಿಭಾತಿಕ ಸತ್ಯ ಅಂದ್ರೇನು, ಆಧ್ಯಾತ್ಮಿಕ ಸತ್ಯದ ತಿಳು ಗೊತ್ತಿತ್ತು ಅಂದ್ರ ಆಧ್ಯಾತ್ಮಿಕ ಸತ್ಯದೊಳಗ ಇವು ಎರಡೂ ಸತ್ಯಗಳೇನದಾವಲ್ಲ ಅವಾಗ ಜ್ಞಾನ ಇರ್ತದ. ಇದು ವ್ಯವಹಾರಿಕ ಸತ್ಯದ, ವ್ಯವಹಾರ ಸತ್ಯನೇ ಅದ. ವಿಚಾರ ಮಾಡ್ತಾನಂದ್ರೆ ವ್ಯವಹಾರ ಸತ್ಯನೇ ಅದ. ವಿಚಾರಕ್ಕೆ ಬಂದಾಗ ಅವಾಗ ಏನಾಗ್ತದ, ನಾನೇ ಒಬ್ಬನೇ ಅದೀನಿ. ಇದು ಎಲ್ಲವೂ ಕೂಡ ಜಗತ್ತಿದಾಗ ತೋರಿದ್ರು ಕೂಡ ಅಜ್ಞಾನದೊಳಗೆ ಬೆರೆಸಿದ್ರು ಕೂಡ ನಾನು ಬೆರೆಯದಂತ ಆತ್ಮಸ್ವರೂಪನದೀನಿ ಅಂದಾಗ ಇದು ವ್ಯವಹಾರಿಕ ಸತ್ಯನೂ ಜ್ಞಾನ ಆಗ್ತದೆ. ವ್ಯವಹಾರ ಮಾಡ್ತಾನ, ಪ್ರಪಂಚದಾಗೆ ಇರ್ತಾನ, ಅವ್ ಏನು ಬಾಧ ಆಗುದಿಲ್ಲ ಅನ್ನುವಂಥದ್ದನ್ನ ನಮಗೆ ಸ್ಪಷ್ಟಪಡಿಸುತ್ತ ಬಂದರ ಇಂಥದನ್ನ ನಿಜಗೊಂಡ್ರು ನಮ್ಗೆ ಒಂದು ಸಂಶಯಗಳನ್ನ ಕಳ್ಕೋತ ಹೋಗ್ತಾರ. ಅದನ್ನ ಇನ್ನಿಷ್ಟು ಅನುಭವಿಗಳು ಮಹಾತ್ಮರು ಕೂಡ ನಮ್ಮ ಸಂಘದ, ನಮ್ಮ ಸತ್ಸಂಗದೊಳಗ, ನಮ್ಮ ಓಂ ನಮಃ ಶಿವಾಯ ಗ್ರೂಪ್ನೊಳಗ ಅನೇಕ ಮಹಾತ್ಮರು ಸಂತರು ಬಂದಾರ. ಅವರು ಬಾಯಲ್ಲಿ ಕೇಳಿ ನಾವು ದಿನ ಹೇಳಿದ್ದು ಹೇಳೋರು ಅವ್ರು ಇನ್ನಿಷ್ಟು ಹೊಸದನ್ನ ಮತ್ತಿಷ್ಟು ವೈಭೀಕರಣ ಮಾಡಿ ನಮ್ಗೆ ಅನುಭವಕ್ಕೆ ಬರುವಂಗ ಮುಟ್ಟಿ ಹೇಳುವಂತ ಅನೇಕ ಸಂತರ ಬಾಯಲ್ಲಿ ಕೇಳೋಣ. ಇದು ಒಂದೇ ಮನುಷ್ಯ ಜನ್ಮದೊಳಗ ತಿಳ್ಕೊಂಡೀವಿ, ಕೇಳ್ಕೊಂಡೇವು, ಅದೇ ಅಂದ್ರೆ ಮನುಷ್ಯ ಜನ್ಮದ ಪ್ರಯೋಜನ ಅದ. ನಮ್ಗಿನ್ನ ಸ್ಪಷ್ಟ ಆಗಲಿಲ್ಲ, ಅದೃಢ ಆಯ್ತು ಅಂದ್ರೂ ಕೂಡ ಏನಾಗ್ತದ, ನಾವು ಇಷ್ಟೆಲ್ಲ ಸಾಧನೆ ಮಾಡಿದ್ದು, ಇಷ್ಟು ಬೆಳಗ್ಗೆ 4ಕ್ಕೆ ಎದ್ದು ಸಾಧನೆ ಮಾಡಿದ್ದು ವ್ಯರ್ಥ ಆಗ್ತದ. ಅದಕ್ಕೆ ಮಹಾತ್ಮರ ಬಾಯಿಯಿಂದ ಇನ್ನಿಷ್ಟು ಗಟ್ಟಿ ಮಾಡ್ಕೊಂಡು ಇದೇ ಜನ್ಮದೊಳಗೆ, ಇದೇ ಮನುಷ್ಯ ಜನ್ಮದೊಳಗೆ ನಾವು ಸಫಲತೆಯನ್ನು ಕಳ್ಕೊಂಡು ಕೃತಕೃತರಾಗಿ ನಾವು ಮೋಕ್ಷವನ್ನು ಹೊಂದೋಣ ಅಂದ್ರ ಈ ಭವಬಂಧನದಿಂದ ಪಾರಾಗೋಣ ಅನ್ನುವಂಥದ್ದನ್ನ ಒಂದೆರಡು ಮಾತುಗಳನ್ನು ಹೇಳುದ್ರಾಗ ಇನ್ನೂ ಹೆಚ್ಚು ಕಮ್ಮಿ ಆಗ್ತಾವು. ತಾವೆಲ್ಲರೂ ನನ್ನನ್ನು ಕ್ಷಮಿಸಿದೆ ಅಂತೇಳಿ ನಾನು ಒಂದೆರಡು ಮಾತುಗಳನ್ನ ಆ ಸಿದ್ಧಾರ್ಥ ಪಾದ ಕಲ್ಪಿಸಿ ಮುಕ್ತ ಮಾಡ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಲ್ಲರ ಪಾದಕ್ಕೂ ಕೂಡ ಶರಣಾರ್ಥಿ. ನಮ್ಮ ಓಂ ನಮಃ ಶಿವಾಯ ಗ್ರೂಪ್ದೊಳಗೆ ನಮ್ಮ ಪೂಜ್ಯರಾದ ಸ್ವರೂಪಾನಂದ ಪೂಜ್ಯರು ಅಪ್ಪರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಯಾರ. ಅನುಭವಿಗಳು, ಜ್ಞಾನಿಗಳು ಆದ ಸ್ವರೂಪಾನಂದ ಪೂಜ್ಯರು ಕೂಡ ಇನ್ನಿಷ್ಟು ನಮ್ಗ ತಮ್ಮ ಅನುಭವಗಳನ್ನು ಹಂಚಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊತೀನಿ. ಓಂ ನಮಃ ಶಿವಾಯ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಂಕರಂ ಶಂಕರಾಚಾರ್ಯಂ
ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯಕೃತಂ ವಂದೇ ಭಗವಂತ ಪುನಃ ಪುನಃ. ಓಂ ಶಾಂತಿ ಶಾಂತಿ ಶಾಂತಿ. ಸತ್ಸಂಗದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗುರುಗಳಿಗೂ ಹಾಗೂ ಶರಣ ಬಂಧುಗಳಿಗೆ ಶರಣಾರ್ಥಿಗಳನ್ನ ಸಲ್ಲಿಸಿ ತನ್ನ ನಿಜದ ಅರಿವನ್ನ ಯಾವ ಕಾರಣಕ್ಕೆ ಪಡ್ಕೋಬೇಕಪ್ಪ ಅಂತಂದ್ರೆ ಸರ್ವ ದುಃಖಗಳ ನಿವೃತ್ತಿಯನ್ನ ಮಾಡಿಕೊಳ್ಳಕ್ಕೆ ತನ್ನ ನಿಜದ ಅರಿವನ್ನ ಪಡ್ಕೊಳ್ತಕ್ಕಂಥದ್ದು. ಈ ನಿಜದ ಅರಿವು ಪಾರಮಾರ್ಥದ ಚಿಂತನೆಯನ್ನ ಏನಪ್ಪಾ ಮಾಡ್ತಾ ನಮಗದು ಉಪಲಬ್ಧಿ ಆಗ್ತದೆ. ಧರ್ಮ ಚಿಂತನೆ ಬೇರೆ, ಮೋಕ್ಷ ಚಿಂತನೆ ಬೇರೆ. ಮೋಕ್ಷ ಚಿಂತನೆಯೊಳಗೆ ಧರ್ಮ ಚಿಂತನೆ ಅನ್ನೋದು ಒಂದು ಭಾಗ ಬಂದು ಹೋಗಬಹುದು. ಧರ್ಮ ಜಿಜ್ಞಾಸು ಅಂದ್ರೆ ಧರ್ಮದ ರೀತಿ ನೀತಿ ರಿವಾಜುಗಳನ್ನ ನಾವು ತಿಳ್ಕೊಂತೀವಿ. ಮೋಕ್ಷದಲ್ಲಿ ತನ್ನ ಈ ಧರ್ಮ ಎಲ್ಲದಕ್ಕೂ ಅರ್ಥ ಕಾಮ ಮೋಕ್ಷಕ್ಕೆ ಆಶ್ರಯ ಆಗಿರ್ತಕ್ಕಂಥ ತನ್ನ ನಿಜ ಸ್ವರೂಪ ಏನದ ಅನ್ನತಕ್ಕಂಥದ್ದನ್ನ ವಿಚಾರ ಮಾಡಿ ತಿಳಿತಕ್ಕಂಥ ಅಥವಾ ಲಕ್ಷಿಸ್ತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡ್ತಾ ಇರ್ತೀವಿ. ಎಷ್ಟೇ ನೀವು ಸಂಸಾರವನ್ನ ಭಗವಂತ ಅಂದ್ರೆ ಎಲ್ಲಾ ಭೌತಿಕ ಸಂಪತ್ತುಗಳು, ನಿಮ್ಮ ಭೋಗ ಭಾಗ್ಯ ಎಲ್ಲವೂ ಇದ್ದರೂ ಕೂಡ ಅದರಿಂದ ಈ ಕ್ಷಣಿಕವಾಗಿ ಸುಮ್ಮನೆ ಒಂದು ಸ್ವಲ್ಪ ಸುಖವಾಗಿತ್ತೇ ವಿನಃ ಅದು ಪೂರ್ಣವಾಗಿರ್ತಕ್ಕಂಥ ಸುಖ, ನೆಮ್ಮದಿ, ಚಿಂತೆ ರಹಿತ ಜೀವನವನ್ನು ಅದು ಕೊಡೋದಿಲ್ಲ. ಒಂದು ಕ್ಷಣದಲ್ಲಿ ಹಗುರವೆನಿಸಿದ್ರೆ ಇನ್ನೊಂದು ಕ್ಷಣದಲ್ಲಿ ಭಾರ ಅನ್ನಿಸೋದು, ಹೊಯ್ದಾಟಿರ್ತದೆ. ಅದು ನಿರಂತರ ಹೊಯ್ದಾಡ್ತಾನೆ ಇರ್ತದೆ. ಆ ಹೊಯ್ದಾಡು ಮಾಡತಕ್ಕಂತ ಒಂದು ಪ್ರಪಂಚವನ್ನ ಸತ್ಯ ಅಂತ ತಿಳ್ಕೊಂಡು ಹೋದ್ರೆ ಅದಕ್ಕೆ ಅನುಗುಣವಾಗಿ ನಮ್ಮ ಮನಸ್ಸು ಕೂಡ ಹೊಯ್ದಾಡ್ಕೋತ ಬರ್ತದೆ. ಮನಸ್ಸಿನಾಗ ಹೊಯ್ದಾಟ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅಸಮಾಧಾನ, ಮನಸ್ಸಿಗೆ ಶಾಂತಿ ಇಲ್ಲ, ಮನಸ್ಸಿಗೆ ತೃಪ್ತಿ ಇಲ್ಲ, ನೆಮ್ಮದಿ ಇಲ್ಲ ಅನ್ನುವಂತ ಭಾವನೆಗಳು ನಮ್ಮೊಳಗೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವ ಮನುಷ್ಯ ನೆಮ್ಮದಿ, ಅಸಮಾಧಾನ ಇವೆಲ್ಲವೂ ಅಂದ್ರೆ ನೆಮ್ಮದಿಯನ್ನು ಕಳ್ಕೊತಾನ, ಅಸಮಾಧಾನವನ್ನ ಮನಸ್ಸಿನ ಸೃಷ್ಟಿ ಮಾಡ್ತದ, ಆಗ್ತದಲ್ಲ. ಅವಾಗ ಪ್ರಪಂಚ ಬ್ಯಾಸರ ಅನ್ನಿಸ್ತದ, ಭಾರ ಅನ್ನಿಸ್ತದ, ಏನಪ್ಪ ಜೀವನ ಸಾಕು ಅನಿಸ್ತದ. ಅದಕ್ಕೆ ಪ್ರಪಂಚ ಭಾರ ಆಗಬಾರ್ದು, ಜೀವನ ಸಾಕು ಅನಿಸ್ಬಾರ್ದು. ಇರೋಷ್ಟು ದಿನ ಮಸ್ತ್ ಮಸ್ತ್ ಖುಷಿಯಾಗಿ ಹಗುರವಾಗಿ ಉತ್ಸಾಹದಿಂದ ಕಳಿಬೇಕಂತಂದ್ರೆ ನಿತ್ಯ ನೂತನವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಚಿಂತನೆ ಅನ್ನೋದು ಬಹಳಷ್ಟು ಅವಶ್ಯಕತೆ. ಸೊ ತನ್ನ ಸ್ವರೂಪ ತಾನು ಗೊತ್ತಾತಂತಂದ್ರೆ ಈ ಪ್ರಪಂಚ ಭಾರ ಅನ್ಸೋದಿಲ್ಲ, ಮತ್ತ ಅಸಮಾಧಾನ ಮಾಡ್ಕೊಳ್ಳೋದಿಲ್ಲ, ಮತ್ತೆ ಅವನಿಗೆ ಇದಷ್ಟು ಏನೇ ಕ್ಷಣಗಳು ಆ ಕ್ಷಣಗಳೆಲ್ಲವೂ ನೆಮ್ಮದಿ ಕ್ಷಣಗಳು ಅನ್ನಿಸ್ತಾವ. ಸೊ ಅದಕ್ಕೆ ನಿತ್ಯ ನೂತನ ಸಂಜೀವಿನ ಕೇಳ್ತಾರೆ, ಜ್ಞಾನದಿಂದಲೇ ತನಗಿದ್ದು ಹಾನಿ ಕಾರಣ ಸರ್ವಜ್ಞ ಅಂತ ಸರ್ವಜ್ಞವನ್ನು ಮಾತಾಡ್ತಾರೆ. ಎಲ್ಲ ಪ್ರಭುಗಳು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಜ್ಞಾನ ರತ್ನವೆಂಬುದೇ ನಿನ್ನ ಒಡೆಯ ಅಂತ ಹೇಳ್ತಾರೆ. ಅಂತ ಹಿರಿದಪ್ಪ ಜ್ಞಾನ ರತ್ನವನ್ನು ನೀನು ದರ್ಶಿಸಿ ಆದರೆ ನಿನ್ನಂತ ಸಿರಿವಂತರು ಯಾರು ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವೆಲ್ಲ ನಿತ್ಯವಾಗಿ ಇದನ್ನ ಚಿಂತನೆ ಮಾಡ್ತಾ ಒಳಗೆ ಈ ಜ್ಞಾನದ ಬೆಳಕನ್ನ ಸದಾ ಜಾಗೃತವಾಗಿರ್ತಕ್ಕಂಥ ಸತ್ಸಂಗ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ನಮಗೆ ಅದು 15ನೇ ತಾರೀಕಿಗೆ ಸತ್ಸಂಗಕ್ಕೆ ನಮಗೆ ಒಂದು ದೇವರ ಯಾಕೆ ಭಗವಂತ ಗುರುನಾಥ ನಮಗೆ ಒಂದು ಕರುಣಿಸ್ಲಿಲ್ಲ. 15ನೇ ತಾರೀಕಿಗೆ ಇದು ಬಂದ್ಬಿಟ್ಟದ್ರಪ್ಪ ನಮ್ದು ಪೇಪರ್ ಚೆಕಿಂಗ್ ಡ್ಯೂಟಿ. ಹೋದ್ಸರ ಹಂಗೆ ಆಗಿತ್ತದ, 15-16 ಬರ್ತಾ ಇದು 15-16 ಬರ್ಸ್ಬಿಡ್ತು. ಸೊ ಅದಕ್ಕೆ ಬಹಳ ಮಂದಿ ಸ್ಟ್ಯಾಂಡ್ರು ದರ್ಶನ ಮಾಡಿ ನಮ್ಮ ಗ್ರೂಪ್ನಾಗ ಇದ್ದವ್ರು ನಿಮ್ನ ಕಂಡಿರಲ್ಲ ನೋಡ್ಬೇಕು ಅಂತೇಳಿ ಒಂದು ಆಸೆ ಇಟ್ಟಿರ್ತಾರ. ಆಯ್ತ್ರಪ್ಪ, ಓಂ ನಮ ಶಿವ, ಅದೇನ್ ಮಾಡಕ್ಕಾಗಲ್ಲ. ಅದಕ್ಕೆ ಕೂಡೇ ಬಂದ್ಬಿಟ್ಟದ 15-16 ಬಂದು, ಅದನ್ನು 15-16 ಬಂದದ್ದು. ಅದು ಮತ್ತೆ ಈಗ
ಆಯ್ತು, ಮುಂದಿನ ಸರಿ ನೋಡೋಣ ಮತ್ತೆ ಹೆಂಗ್ ಬರ್ತದಾಗ. ಮತ್ತೆ ಇಲ್ಲಿ ಮಂಗಳೂರಲ್ಲೇ ಸತ್ಸಂಗ ನಡೀತೈತಲ್ರಿ, ಅಲ್ಲಿ ಬಸವ ಜಯಂತಿ ಅಂದ್ರೆ ನಡೀತೈತೆ. ಬಸವ ಜಯಂತಿ ದಿವಸ ಇರ್ತಾರಪ್ಪ, ಅಲ್ಲಿ ಬೆಳಕಾಯಪ್ಪರು ಬಂದಿರ್ತಾರೆ. ಅಲ್ಲಿ ಬಸವ ಜಯಂತಿ ಒಂದು ದಿವಸ ಮಾಡ್ತಾರೆ. ಅವರು 3 ದಿನ ಮಾಡ್ತಾರಪ್ಪ. ಮೊದಲು 2 ದಿವಸ ಮಾಡ್ತಾರೆ. ಹೌದ್ರಪ್ಪ, ಬಸವ ಜಯಂತಿ ದಿವಸ ಮುಗಿಸ್ತಾರೆ. ಸರಿ, ಮೊದಲು 2 ದಿನ ಮಾಡ್ತಾರೆ. ಅಲ್ಲಿ ಕೂಡ ನಂತಪ್ಪ. ಅದಕ್ಕೆ ಎಲ್ಲರಿಗೂ ಶಾಂಶ. ಓಂ ನಮಃ ಶಿವಾಯ. ಶರಣಾರ್ಥಿ ಗುರುಗಳ ಇದನ್ನ ಈ ಜ್ಞಾನವನ್ನ ನಮ್ಮ ರಚನೆ ಮಾಡ್ಕೊಂಡಿರೋ ಪ್ರಜ್ಞೆಯನ್ನು ಇಟ್ಕೊಂಡು ನಾವು ಬದುಕಿದ್ರೆ ನಮ್ಮ ಬದುಕು ಕೂಡ ಇದು ಸುಂದರವಾಗಿ ಈ ಲೋಕಗಳಿಗೆ ಆನಂದವಾಗಿ ಬರಾಕ ಇಲ್ಲೇ ಬರ್ತದ. ನಾವೇನೋ ಎಲ್ಲೆಲ್ಲೋ ಅದು ಇದ್ರೆ ಸುಖ ಇರ್ತದ, ಅದು ಇದ್ರೆ ನಾವು ಆನಂದವಾಗಿ ಬದುಕ್ತಿದ್ದೀವಿ ಅಂತ ತಿಳ್ಕೊಂಡಿರ್ತೇವೆ. ಅದೇ ಅಜ್ಞಾನ. ಈ ಅಧ್ಯಾತ್ಮದ ತಿಳುವ ಜ್ಞಾನ ಗೊತ್ತಿತ್ತು ಅಂದ್ರೆ ಏನೂ ಇಲ್ಲದೆ ನೆಮ್ಮದಿಯಾಗಿ ಬದುಕಾಕ, ಈ ಲೋಕಗಳು ಸುಂದರವಾಗಿ ಇದ್ದಷ್ಟು ದಿವಸ ಕಾಲ್ ಕಳಕ್ ಬರ್ತದ ಅನ್ನುವಂತ ಸಂದೇಶ ಕೊಟ್ಟಂತ ಪರಮ ಪೂಜ್ಯರಿಗೆ, ಸ್ವರ್ಪಾನಂದ ಪೂಜ್ಯರ ಪಾದಕ್ಕೂ ಕೂಡ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ, ನಮ್ಮ ಇನ್ನೊಂದಾರು ಪೂಜ್ಯರು ರಾಯಚೂರದ ಹಿರೇಮಠ ಪೂಜ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಯಾರ. ಅವರು ಕೂಡ ತಮ್ಮ ತಿರುಳನ್ನು ತಿಳಿಸಿಕೊಳ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಈ ಒಂದು ಸೂರ್ಯನಲ್ಲಿ ಕತ್ತಲೆ ಅನ್ನಂತ ಒಂದು ವಿಚಾರ, ಅದು ವಿಶೇಷ ಆದಾಗ ಸೂರ್ಯನ ಸ್ವರೂಪ ಅಗ್ನಿಯ ಸ್ವರೂಪ, ಅದು ಸುಟ್ಟು ಹಾಕುವಂತ ಶಕ್ತಿ ಅದ ಸೂರ್ಯನಲ್ಲಿ. ಅಂತ ಶಕ್ತಿ ಸುಡಲಾರ್ದಂಗ ಬಟ್ಟಿ ಒಗೆದು ಒಣಗಿ ಹಾಕ್ತಿವಲ್ಲ, ಒಂದ್ ವೇಳೆ ಸೂರ್ಯನ ಸುಡುವ ಶಕ್ತಿ ಕೆಲಸ ಮಾಡಿತ್ತಂದ್ರೆ ಬಟ್ಟಿ ಯಾರು ಒಣಗಿ ಹಾಕ್ತಿದ್ದಿಲ್ಲ. ಆ ಬಟ್ಟಿ ಒಣಗಿ ಹಾಕಿದ್ರೆ ಬಟ್ಟಿ ಸುಡಂಗಿಲ್ಲ, ಬಟ್ಟಿ ಒಣಗ್ತಾವಷ್ಟೇ. ಹಾಗೆ ಆ ದಾಚಿಮಾರ್ಯರು ಆ ವಿಶೇಷ ಶಕ್ತಿಯ ಒಂದು ಪ್ರಯೋಗ ಆಗ್ಲಾರ್ದಂಗ ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ದೇಹದೊಳಗೆ ಆತ್ಮವ ಅರಿಯದಂತಿರಿಸಿದೆ ಕಾರಣ ರಾಮನಾಥ ಅಂತ ಹೇಳ್ತಾರೆ. ವಿಶೇಷ ನಾವು ಸಾಧನೆಯ ಮೂಲಕ ಸದ್ಗುರುವಿನ ಬಳಿ ಕುಳಿತು ಶ್ರವಣ ಮಾಡಿ 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 ನಮ್ಮೊಳಗ ಒಂದು ವೃತ್ತಿ ತಯಾರು ಮಾಡ್ಕೋಬೇಕಾಗ್ತದೆ. ಅಹಂ ಬ್ರಹ್ಮಾಸ್ಮಿ ವೃತ್ತಿ. ಆ ವೃತ್ತಿ ತಯಾರು ಮಾಡ್ಕೊಂಡಾಗ ವಿಶೇಷ ಆದಾಗ ನಾವು ಕೂಡ ಬ್ರಹ್ಮ ಸ್ವರೂಪರು, ಇಡೀ ಬ್ರಹ್ಮಾಂಡ ಕೂಡ ಬ್ರಹ್ಮ ಸ್ವರೂಪವಾಗಿ ಕಾಣ್ತದೆ. ಆ ಸಾಧನೆ ಇಲ್ಲದಕ್ಕೆ ಏನಾಗ್ತದಂತಂದ್ರೆ ನಾಮರೂಪಾದಿಗಳು ತೋರ್ತವೆ. ಅದನ್ನು ಬಹಳ ಚೆನ್ನಾಗಿ ಹೇಳಿದರು ನಮ್ಮ ಶಂಕರಾನಂದ ಸ್ವಾಮಿಗಳು. ನಿನ್ನೆ ವಿಚಾರ ಮಾಡಿದಂಗ ಒಂದು 5 ರಿಂದ 10 ನಿಮಿಷ ಇದು ಸಪ್ತ ಅವಸ್ಥೆಗಳಂತ ಏನದವಲ್ರಿ, ಅದು ನೀವೆಲ್ಲರೂ ಅನುಮತಿ ಕೊಟ್ರಿ ಅಂತಂದ್ರೆ ಆವಾಸನ ಸಪ್ತ ಅವಸ್ಥೆಗಳನ್ನ ವಿಶೇಷ ಮಾಡಿ ಡಿಟೇಲ್ ಆಗಿ ಸ್ಟಡಿ ಮಾಡೋಣ ಅಂದ್ರೆ ಮಾಡೋಣ, ಇಲ್ಲ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ಹೇಳ್ಬಿಡೋಣ ಅಂದ್ರೆ ಅಷ್ಟೇ ಹೇಳೋಣ. ನೀವು ಹೆಂಗಂತೀರಿ ಹಂಗ. ಒಂದು ಪ್ರಶ್ನೆಗೆ ನಿಮಗೆ ಹೆಂಗ ಪ್ರಯೋಜನ ಆಗ್ತದ, ಇಲ್ಲಿ ಉದ್ದೇಶ ಏನ ಕೇಳಿ ಎಲ್ಲರಿಗೂ ಅನುಭವಕ್ಕೂ ಬರಲಿ, ಮತ್ತಷ್ಟು ದೃಢ ಆಗಲಿ ಅನ್ನುವಂಥದ್ದು ಒಂದು ಸತ್ಸಂಗ ಉದ್ದೇಶ. ಹೆಂಗ ಹೇಳಿದ್ರೆ ತಿಳಿತದ ಆ ಪರಿಯಾಗಿ ತಿಳಿಸುವಂತ ನಿಮ್ಮಲ್ಲಿ ಕೌಶಲ್ಯ ಅದಕ್ಕೂ ತಿಳಿಸಿದೆ, ಹೆಂಗಾದ್ರೂ ನಾವು ಕೇಳ್ತಾರೆ. ಯಾಕಂದ್ರೆ ಇಲ್ಲಿ ನಡೆದದ್ದು ವಿಷಯ ಒಂದು, ನಾನು ಒಂದು ಹೇಳ್ಕೊತ್ ಕೂತೆ ಅಂದ್ರೆ ವಿಷಯಾಂತರ ಆಗ್ಬಾರ್ದು. ನಾನು ಏನ್ ಹೇಳ್ತೀನಿ ಒಂದೇ, ನಿಮ್ಮ ವಿಷಯಕ್ಕೆ ಸಪ್ತ ಅವಸ್ಥೆಗಳಿಗೆ ಸಂಬಂಧಪಟ್ಟಂತದೇ ವಿಷಯನೇ ಇರ್ತದೆ. ಬಟ್ ನಂದು ಡೀಟೇಲ್ ಆಗಿರ್ತದೆ. ಒಂದು ಸ್ವಲ್ಪ ನೀವು ಅದಕ್ಕೆ ಸಹಕರಿಸಿ ಕೇಳ್ತಿದ್ರಿ ಅಂದ್ರೆ ಅದು ಅನುಭವಕ್ಕೆ ಬರ್ಬೇಕು. ಅನುಭವಕ್ಕೆ ಬರೋದೇ ಮುಖ್ಯ ಗುರಿ ಅದ. ಅದಕ್ಕೆ ಇಲ್ಲಿ
ಗುರು ಆದವನು ಏನ್ ಹೇಳ್ತಾನೆ ಶಿಷ್ಯನಿಗೆ ಅಂದ್ರ ನೀ ಬ್ರಹ್ಮ ಇದ್ದಿ ಅಂತ ಹೇಳಿದಾಗ ಶಿಷ್ಯ ಯಾವುದೇ ಒಂದು ಅಧ್ಯಯನ ಮಾಡ್ಬೇಕಾದ್ರ ವಿಚಾರ ಸಾಗರ ಅಲ್ಲಿ ವಿಚಾರ ಚಂದ್ರೋದಯ ಅಲ್ಲಿ ಪ್ರಶ್ನೆ ಉತ್ತರಗಳ ಒಂದು ಪದ್ಧತಿ ಒಳಗ ಜ್ಞಾನ ಹೇಳ್ತಾರ. ಇಲ್ಲಿ ಶಿಷ್ಯ ಏನ್ ಕೇಳ್ತಾನ, 97ನೇ ದೋಹ ವಿಚಾರ ಸಾಗರದೊಳಗ 4ನೇ ತರಂಗ 97ನೇ ದೋಹ 176ನೇ ವಿಷಯಾಂಕದೊಳಗ ಕಹೋ ಗುರು ಕೌನಕು ಅಹಂ ಬ್ರಹ್ಮ ಯಹ ಜ್ಞಾನ. ಕೌನಕು ಅಂತಂದ್ರೆ ಯಾರಿಗೆ? ಇದು ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನ ಯಾರಿಗೆ ಆಗ್ತದ? ಗುರುಗಳೇ, ನೀವು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀರಿ, ತತ್ವಮಸಿ ಅಂತ ಹೇಳ್ತೀರಿ. ಈ ತತ್ವಮಸಿ ಜ್ಞಾನ ಯಾರಿಗಾಗ್ತದ? ನಹಿ ಜಾನು ಮೈ ಆಪಕೆ ಬಾಕೈ ಬಿನಾ ಸುಜಾನ್. ನೀವು ನನಗ ಸರಿಯಾಗಿ ತಿಳಿಸಿ ಹೇಳಲಿಲ್ಲ ಅಂತಂದ್ರೆ ಈ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಯಾರಿಗಾಗ್ತದ ಅನ್ನೋದು ತಿಳಿಸಿ ಹೇಳಲಾರದೆ ನೀವೇ ದೇವರು, ನೀನೇ ಬ್ರಹ್ಮ, ನೀನೇ ಕೂಟಸ್ಥ, ನೀನೇ ಸಾಕ್ಷಿ, ನೀನೇ ಶಿವ ಅಂತ ಹಿಂಗೆ ಹೇಳಿದ್ರ ಹೆಂಗ್ ತಿಳಿತದ? ಯಾರಿಗಾಗ್ತದ? ಅದಕ್ಕೆ ಈ ಪ್ರಶ್ನೆಯ ಅಭಿಪ್ರಾಯವನ್ನ ಸರಿಯಾಗಿ ತಿಳ್ಕೊಂಡು ಮುಂದೆ ಹೋಗ್ಬೇಕು. ಅದಕ್ಕೆ ಹೇ ಗುರುದೇವ, ಅಹಂ ಬ್ರಹ್ಮಾಸ್ಮಿ ಜ್ಞಾನವು ಯಾರಿಗೆ ಆಗುತ್ತದೆಂಬುದನ್ನು ತಿಳಿಸಿ ಹೇಳಿರಿ. ನಹಿ ಜಾನುಮೈ ಆಪಕೈ ಬಿನಾ ಬಾಕೈ ಬಿನಾ ಸುಜಾನ ಅಂದ್ರೆ ಯಥಾರ್ಥ ಶುದ್ಧ ಬ್ರಹ್ಮಜ್ಞಾನಿಗಳಾದ ತಾವು ಹೇಳದೆ ನಾನು ತಿಳಿದುಕೊಳ್ಳಲಾರೆ. ಹೇ ಗುರುದೇವ, ತಾವು ಕೃಪೆ ಮಾಡಿ ಹೇಳಬೇಕು, ಈ ಅಹಂ ಬ್ರಹ್ಮಾಸ್ಮಿ ಜ್ಞಾನವು ಯಾರಿಗೆ ಆಗುತ್ತದೆ ಅಂತ ತಾವು ಹೇಳದ ಹೊರತಾಗಿ ಈ ವಾರ್ತೆಯನ್ನು ನಾನು ತಿಳಿದುಕೊಳ್ಳಲಾರೆ. ಯಾರಿಗಾಗ್ತದಂತಂದ್ರ ಇದರ ಅರ್ಥ ಮತ್ತ ಮನ್ಯಾಗ ಯಾರಿಗಾರೆ ಅಪ್ಪಗ ಅವ್ವಗ ಬಂಧು ಬಳಗದವ್ರಿಗೆ ಯಾರಿಗಾರೆ ಮಿತ್ರನಿಗೆ ಆಗ್ತದೇನಂತಂದ್ರೆ ಹಾಂಗಲ್ಲ ಈ ಕೇಳ ಪ್ರಶ್ನೆ ಉತ್ತರ. ಈ ಪ್ರಶ್ನೆ ಅಭಿಪ್ರಾಯವಾದರೂ ಏನಿದೆ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನವು ನಮ್ಮೊಳಗ ಒಂದು ಕೂಟಸ್ಥ ಚೇತನ ಆದ ಆ ಚೇತನನೇ ತನ್ನ ಸತ್ತಾಸ್ಫೂರ್ತಿಯನ್ನ ಇಡೀ ಪ್ರಾಣ, ಶರೀರ, ಇಂದ್ರಿಯ, ಮನ, ಬುದ್ಧಿ, ಚಿತ್ತ ಎಲ್ಲದಕ್ಕೂ ತನ್ನ ಸತ್ತಾಸ್ಫೂರ್ತಿ ಕೊಟ್ಟದಕ್ಕೆ ಈ ದೇಹ ಅನ್ನೋದು ಚಟುವಟಿಕೆಯಿಂದ ಕೂಡ್ಯದ. ಈ ದೇಹದಲ್ಲಿ ಎಲ್ಲಾ ಕೆಲಸಗಳು ನಡೆದವ, ಈ ದೇಹದಿಂದ ಜಗತ್ತಿನ ಎಲ್ಲಾ ಕೆಲಸ ನಡೆದವ. ಆ ಕೂಟಸ್ಥನಿಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗ್ತದೋ ಅಥವಾ ಆ ಕೂಟಸ್ಥನ ಪ್ರತಿಬಿಂಬ ಅಂತ ಏನದಲ್ಲ ಆಭಾಸ, ಆ ಪ್ರತಿಬಿಂಬ ಎದುರಾಗ ಅವಿದ್ಯೆ ಎನ್ನುವ ಕನ್ನಡಿ ಒಳಗ ಕೂಟಸ್ಥನ ಪ್ರತಿಬಿಂಬ ಅಂತ ಏನದಲ್ಲ ಆ ಆಭಾಸ ಏನದಲ್ಲ ಆಭಾಸ ಬುದ್ಧಿಯಲ್ಲಿ ಆಗುತ್ತದೆಯೋ? ಆಭಾಸ ಅಂದ್ರೆ ಜೀವ ಅಂತ ತಿಳ್ಕೋಬೇಕು, ಆ ಕೂಟಸ್ಥ ಅಂದ್ರೆ ಆತ್ಮ ಅಂತ ತಿಳ್ಕೋಬೇಕು. ಜೀವ ಅಂದ್ರೆ ಆತ್ಮನ ಪ್ರತಿಬಿಂಬ ನಮ್ಮಲ್ಲಿ ಎದರಾಗ ಅಂದ್ರೆ ಅಂತಃಕರಣೆಯನ್ನ ಕನ್ನಡಿ ಒಳಗೆ ಏನದಲ್ಲ ಅದನ್ನ ತಿಳ್ಕೊಂಡು ಈಗ ನೀವು 2 ಅರ್ಥಗಳನ್ನ ಸರಿಯಾಗಿ ಹೇಳ್ರಿ. ನಾನು ಎಂಬ ಶಬ್ದದ ಬಳಕೆ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಿದ್ದೇನೆ. ನಾನು ಅಂದರೆ ಆಭಾಸ ಸಹಿತ ಕೂಟಸ್ಥ, ಇದಕ್ಕೇನಂತಾರ ವಾಚ್ಯಾರ್ಥ ಅಂತಾರ. ಕೇವಲ ಕೂಟಸ್ಥನನ್ನ ನಾನು ಅಂತಂದ್ರ ಲಕ್ಷ್ಯಾರ್ಥ ಅಂತಾರ. ಈ ವಾಚ್ಯಾರ್ಥ ಲಕ್ಷ್ಯಾರ್ಥದ ವಿವೇಕದಿಂದಲೇ ನಾವು ಮುಂದೆ ಹೋಗ್ಬೇಕಾಗ್ತದೆ. ಈಗ ನಾನು ಎಂಬುದು ಯಾವ ಅರ್ಥದಲ್ಲಿ ಗ್ರಹಿಸಬೇಕು? ಅಹಂ ಅಂತಂದ್ರೆ ಏನು, ಯಾವ ಅರ್ಥದಲ್ಲಿ? ವಾಚ್ಯಾರ್ಥದಲ್ಲಿ ಆಗ್ತದೋ ಏನೋ ಲಕ್ಷ್ಯಾರ್ಥದಲ್ಲಿ ಆಗ್ತದೋ ಅಂತ ಕೇಳಕತ್ತಾರ. ಈ ಬ್ರಹ್ಮಜ್ಞಾನವು ಲಕ್ಷ್ಯಾರ್ಥದ ನಾನತ್ವಕ್ಕೋ ಅಥವಾ ವಾಚ್ಯಾರ್ಥದ ನಾನತ್ವಕ್ಕೋ? ಇಲ್ಲಿ 2 ಇವೆ, ಒಂದು ಕೂಟಸ್ಥ, ಇನ್ನೊಂದು ಆಭಾಸ ಬುದ್ಧಿ. ಒಂದು ವೇಳೆ ಕೂಟಸ್ಥನಿಗೆ ಈ ರೀತಿಯಾದಂತ ಅಹಂ ಬ್ರಹ್ಮಾಸ್ಮಿ ಅನ್ನಂಥದ್ದು ಆಗ್ತಿತ್ತು ಅಂತಂದ್ರೆ ಹಂಗೇನರೇ ಹೇಳಿದ್ರಿ ಅಂತಂದ್ರೆ ಏನಾಗ್ತದ? ಒಂದು ವೇಳೆ ಕೂಟಸ್ಥನಲ್ಲಿ ಅಹಂ ಬ್ರಹ್ಮಾಸ್ಮಿ ಜ್ಞಾನವಾಗುತ್ತದೆ ಅಂದ್ರೆ ಆತ್ಮಕ್ಕೆ ನಾನು ಆತ್ಮ ಅದೀನಿ, ಶಿವನಿಗೆ ನಾ ಶಿವನದೀನಿ ಅಂತ ಅಂದ್ರೆ ಕೂಟಸ್ಥನು ವಿಕಾರವುಳ್ಳವನಾಗುತ್ತಾನೆ. ಏನು ವಿಕಾರ ಆಗ್ತಾನಂದ್ರೆ ಮೊದಲ ಶಿವನಾಗಿದ್ದಿಲ್ಲ, ಈ ಗುರುವಿನ ಬಲ್ಲಿ ಬಂದು ಶ್ರವಣ ಮಾಡಿ ಮನನ ನಿಧಿಧ್ಯಾಸನ ಮಾಡುವುದರ ಮೂಲಕ ಶಿವ ಆದ. ಮೊದಲು ಬ್ರಹ್ಮ ಇದ್ದಿದ್ದಿಲ್ಲ, ಈಗ ಬ್ರಹ್ಮ ಆದ. ಒಮ್ಮ ಬ್ರಹ್ಮ ಇದ್ದ, ಒಮ್ಮ ಬ್ರಹ್ಮ ಇರಲಿಲ್ಲ, ಆವಾಗ ಇದ್ದಿದ್ದಿಲ್ಲ, ಈಗ ಆದ ಅಂತೇಳಿ ಹಿಂಗೆಲ್ಲ ಆಗ್ತದ. ಅಂದ್ರೆ ಮೊದಲು ಕೂಟಸ್ಥ ಅಜ್ಞಾನಿಯಾಗಿದ್ದ,
ಈಗ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಉಂಟಾಗಿ ಬ್ರಹ್ಮಚೇತನ ಸ್ವರೂಪನಾಗಿದ್ದಾನೆ ಎಂದು ಹೇಳಿದ ಹಾಗಾಗುತ್ತದೆ. ಆದರೆ ಕೂಟಸ್ಥನು ಜ್ಞಾನಿ ಅಜ್ಞಾನಿ ಎಂಬ ಉಭಯ ವಿಕಾರಗಳಿಂದ ಅತೀತನಾಗಿದ್ದಾನೆ. ಈ ಬ್ರಹ್ಮಚೇತನ ಹೆಂಗದ? ಜ್ಞಾನಿ ಅನ್ನೋದಕ್ಕಿಂತ ಅಜ್ಞಾನಿ ಅನ್ನೋದಕ್ಕಿಂತ ಅತೀತವಾದ ಚೇತನ ಅದ. ಹೀಗಾಗಿ ಕೂಟಸ್ಥನಿಗೆ ಈ ಒಂದು ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗ್ತದಂತ ನನ್ನ ಮನಸ್ಸು ಒಪ್ಪುತ್ತಾ ಇಲ್ಲ. ಮತ್ತು ಜ್ಞಾನಿ ಹೋಗಿ ಅಜ್ಞಾನಿ ಆಗುವುದು, ಅಜ್ಞಾನಿ ಹೋಗಿ ಜ್ಞಾನಿ ಆಗೋದು, ಇದೆಲ್ಲ ವಿಕಾರ. ಈ ವಿಕಾರ ಕೂಟಸ್ಥನಲ್ಲಿ ಇಲ್ಲ ಅಂತ ನನಗೆ ನಿಶ್ಚಯ ಜ್ಞಾನ ಅದ. ಕೂಟಸ್ಥನು ನಿರ್ವಿಕಾರನಾಗಿದ್ದಾನೆಂದು ನೀವೇ ಹೇಳಿಕೊಂಡು ಬಂದಿರುವಿರಿ. ಈ ಕಾರಣದಿಂದ ಕೂಟಸ್ಥನಿಗೆ ಜ್ಞಾನ ಉಂಟಾಗುತ್ತದೆ ಎಂದು ಹೇಳಿದರೆ ಅದು ಯೋಗ್ಯವಾಗುವುದಿಲ್ಲ. ಈ ಪ್ರಶ್ನೆದ ಅರ್ಥ ಒಂದನೇ ಭಾಗ ಮುಗಿತು. ಎರಡನೇದೇನದ, ಇನ್ನು ಆಭಾಸ ಜೀವನಿಗೆ ಆಗ್ತದೇನಂತಂದ್ರ, ಆಭಾಸನಿಗೆ ಅಹಂ ಬ್ರಹ್ಮಾಸ್ಮಿ ಅಂತದ ಜ್ಞಾನ ಆತಿತ್ತು ಅಂತಂದ್ರೆ ಈ ಅಹಂ ಬ್ರಹ್ಮಾಸ್ಮಿ ಜ್ಞಾನವು ಕೂಟಸ್ಥನಿಗೆ ಆಗಲ್ಲ. ಅಂದ್ರೆ ಆಭಾಸ ಸಹಿತ ಬುದ್ಧಿಯಲ್ಲಿ ಆಗುತ್ತದೆ ಎಂದು ಹೇಳಿದರೆ ಆಭಾಸ ಅದು ಪ್ರತಿಬಿಂಬ. ಅದು ಆಭಾಸ ಕೂಟಸ್ಥನ ಪ್ರತಿಬಿಂಬನೇ ನಾನೇ ಬಿಂಬ ಅಂತ ಹೇಳ್ಕೊಂಡಂಗಾಗ್ತದ. ಈ ರೀತಿ ಜ್ಞಾನ ಏನಾಗ್ತದ, ಪ್ರತಿಬಿಂಬಕ್ಕ ಬಿಂಬ ಅಂತಂದ್ರ ಏನಂದ್ರ ಭ್ರಾಂತಿ ಆಗ್ತದ. ಆಭಾಸನೇ ನಾ ಕೂಟಸ್ಥ ಅದೀನಿ, ಆ ಜೀವನೇ ನಾ ಆತ್ಮ ಅದೀನಿ ಅಂತಂದ್ರ ಅದೇನಾಗ್ತದಂದ್ರ ಒಂದು ಭ್ರಾಂತಿ ಆಗ್ತದೆ, ಭ್ರಾಂತಿ ರೂಪ ಆಗ್ತದೆ. ಕೂಟಸ್ಥನಿಗೂ ಬ್ರಹ್ಮನಿಗೂ ಏಕತ್ವ ಇರುತ್ತದೆ ಎಂದು ಹೇಳಿರುವಿರಿ. ಆಭಾಸನಿಗೂ ಕೂಟಸ್ಥನಿಗೂ ಭೇದವಿದೆ ಅಂತ ಹೇಳಿರುವಿರಿ. ಒಮ್ಮ ಒಂದೇ ಆದಂತ ಹೇಳ್ತೀರಿ, ಒಮ್ಮ ಭೇದ ಆದಂತ ಹೇಳ್ತೀರಿ. ಕೂಟಸ್ಥ ಬಿಂಬ, ಆಭಾಸ ಪ್ರತಿಬಿಂಬ. ಈಗ ನೀವು ಆಭಾಸನಿಗೆ ನಾನು ಬ್ರಹ್ಮನಿದ್ದೇನೆ ಅಂತ ಹೇಳಿದಿರಿ. ಎಲ್ಲ ಕೂಡಿಸಿ ಹೇಳ್ತೀರಿ, ಸಪರೇಟ್ ಮಾಡಿ ಹೇಳ್ತೀರಿ. ಈಗ ಬ್ರಹ್ಮದಿಂದ ಭಿನ್ನವಾದ ಆಭಾಸನಿಗೆ ನಾನು ಬ್ರಹ್ಮನಿದ್ದೇನೆ ಎಂದು ಜ್ಞಾನವಾದರೆ ಅದು ಭ್ರಾಂತಿ ಆಗುತ್ತದೆ. ಈಗ ಒಂದು ಕಾಲೇಜಿನ ಪ್ರಿನ್ಸಿಪಾಲ್ ಇರ್ತಾನೆ. ಆ ಪ್ರಿನ್ಸಿಪಾಲ್ ಯಾವಾಗ ಊರಿಗೆ ಹೋಗೋ ಟೈಮ್ನೊಳಗೆ ಒಬ್ಬರಿಗೆ ಇನ್ಚಾರ್ಜ್ ಪ್ರಿನ್ಸಿಪಾಲ್ ಅಂತ ಮಾಡೋಗಿರ್ತಾನೆ. ಆ ಇನ್ಚಾರ್ಜ್ ಪ್ರಿನ್ಸಿಪಾಲ್ ನಾನೇ ಪ್ರಿನ್ಸಿಪಾಲ ಅಂದ್ಕೊಂಡ್ರೆ ಅದು ಭ್ರಾಂತಿ ಆಗ್ತದೆ. ಅವ್ರು ಬರೋ ತನಕ ಅಷ್ಟೇ ಇನ್ಚಾರ್ಜ್ ಇದ್ದಂಗೆ. ಹಾಗೆ ಬ್ರಹ್ಮಕ್ಕಿಂತಲೂ ಭಿನ್ನವಾದ ಯಾವ ಆಭಾಸನಿರುವನೋ ಅವನಿಗೆ ನಾನು ಬ್ರಹ್ಮನಿದ್ದೇನೆ ಎಂಬ ಜ್ಞಾನವಾದರೆ ಅದು ಭ್ರಾಂತಿಯೇ ಆಗುತ್ತದೆ. ತಾನಲ್ಲದ ಬ್ರಹ್ಮವು ತಾನೆಂದು ತಿಳಿದರೆ ಅದು ಭ್ರಾಂತಿ ಹೌದಲ್ಲವೇ? ಆಭಾಸನು ಬ್ರಹ್ಮನಲ್ಲ, ಆದರೆ ಆತನು ಬ್ರಹ್ಮ ಅಂತ ತಿಳಿದುಕೊಂಡರೆ ಭ್ರಾಂತಿ ಆಗುತ್ತದೆ. ಹೀಗಾಗಿ ಕೂಟಸ್ಥನಿಗೆ ಆಯಿತು ಅಂತಂದ್ರೆ ಕೂಟಸ್ಥ ವಿಕಾರಿ ಅಲ್ಲ. ಒಮ್ಮ ಬ್ರಹ್ಮ ಇದ್ದ, ಒಮ್ಮ ಬ್ರಹ್ಮ ಇಲ್ಲ ಅಂದ ಅವ ಸದಾಕಾಲ ಕೂಟಸ್ಥನೇ ಅದನ, ಅವ ಬ್ರಹ್ಮನೇ ಅದನ. ಮತ್ತು ಆಭಾಸ ಅಲ್ಲ, ಬ್ರಹ್ಮ ಅಲ್ಲ, ಅದರ ಅಲ್ಲದ ಬ್ರಹ್ಮ ನಾನೇ ಬ್ರಹ್ಮ ಅಂತೇಳಿ ಆ ಆಭಾಸನಿಗೆ ಆಯ್ತಂದ್ರೆ ಅದು ಒಂದು ಭ್ರಾಂತಿ ಆಗ್ತದೆ. ಅದು ಹೇಗಾಗುತ್ತದೆ ಅಂದರೆ ಸರ್ಪಕ್ಕಿಂತಲೂ ಭಿನ್ನವಾದ ಯಾವ ಹಗ್ಗವಿರುವುದೋ ಅದನ್ನ ಸರ್ಪವೆಂದು ತಿಳಿಯುವುದು ಭ್ರಾಂತಿ ಆಗುತ್ತದೆ. ಅದನ್ನ ಹಗ್ಗನೇ ನಾವು ಸರ್ಪ ಅಂತ ತಿಳಿದರೆ ಭ್ರಾಂತಿ. ಅಥವಾ ಹಗ್ಗಕ್ಕಿಂತಲೂ ಭಿನ್ನವಾದ ಯಾವ ಸರ್ಪವಿರುವುದೋ ಅದನ್ನು ಹಗ್ಗವೆಂದು ತಿಳಿಯುವುದು ಭ್ರಾಂತಿ ಆಗ್ತದೆ. ಒಂದು ವೇಳೆ ಕರೆ ಹಾವಿತ್ತಂತಂದ್ರೆ ಅದನ್ನ ಹಗ್ಗದ ಗತ್ಲೆ ಕಂಡೆವು, ಅಥವಾ ಕರೆ ಹಗ್ಗ ಇತ್ತು ಅದು ಹಾವಿನ ಗತ್ಲೆ ಕಂಡೆವು ಅಂತಂದ್ರೆ ಅದು ಭ್ರಾಂತಿ ಆಗ್ತದೆ. ಹಗ್ಗ ಹಾವಲ್ಲ, ಹಾವು ಹಗ್ಗ ಅಲ್ಲ, ಹಾವೇ ಹಗ್ಗ, ಹಗ್ಗನೇ ಹಾವು ಅಂತ ತಿಳ್ಕೊಂಡಂಗೆ ಆಗ್ತದೆ. ಆಭಾಸನಿಗೆ ಬ್ರಹ್ಮಜ್ಞಾನವಾಗುತ್ತದೆ ಎಂದು ಹೇಳಿದರೆ ಆಭಾಸನು ಬ್ರಹ್ಮಕ್ಕಿಂತ ಭಿನ್ನವಾಗಿದ್ದಾನೆ. ಇರುವುದು ಒಂದು, ತಿಳಿದುಕೊಳ್ಳುವುದು ಮತ್ತೊಂದು. ಇದಕ್ಕೆ ಭ್ರಾಂತಿ ಅಂತಾರ. ಈ ರೀತಿಯಿಂದ ಆಭಾಸ ಸಹಿತವಾದ ಬುದ್ಧಿಗೆ ನಾನು ಬ್ರಹ್ಮನಿರುತ್ತೇನೆ ಎಂಬ ಜ್ಞಾನವು ಯಥಾರ್ಥವಾಗುವುದಿಲ್ಲ. ಹಾಗೇನಾದರೂ ಅಂದುಕೊಂಡರೆ ಅದು ಆಭಾಸನಿಗೆ ಭ್ರಾಂತಿಯಾಗುತ್ತದೆ. ಒಂದು ವೇಳೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಯಾರಿಗೂ ಆಗುವುದಿಲ್ಲ. ಇದು ಮೂರನೇದ್ದು. ಕೂಟಸ್ಥನಿಗೂ ಆಗಲ್ಲ, ಆಭಾಸನಿಗೂ ಆಗಲ್ಲ, ಯಾರಿಗೂ ಆಗುವುದಿಲ್ಲ ಅಂತಂದ್ರೆ ಅದೇ ಸ್ವತಃ ಒಂದು ಭ್ರಾಂತಿ ರೂಪ ಕಲ್ಪನೆ. ಅಹಂ ಬ್ರಹ್ಮಾಸ್ಮಿ ಅನ್ನೋ ವಾಕ್ಯನೇ ಒಂದು ಭ್ರಾಂತಿ ರೂಪ ಆಗ್ತದ. ಈಗ ಕೂಟಸ್ಥನಿಗೆ ಆಗ್ತದೇನೆ ಅಂದ್ರೆ ಅವನಿಗೆ ಆಗಲ್ಲ, ಆಭಾಸನಿಗೆ ಆಗ್ತದಂದ್ರೆ ಅವನಿಗೆ ಆಗಲ್ಲ, ಮತ್ತೆ ಯಾರಿಗೆ ಆಗಂಗಿಲ್ಲ ಅಂತಂದ್ರೆ ಇದು ಅಹಂ ಬ್ರಹ್ಮಾಸ್ಮಿ ಅನ್ನೋದೇ ಒಂದು ಭ್ರಾಂತಿ ರೂಪ ಕಲ್ಪನೆ ಅಂತೇಳಿ ಅಂಗೀಕರಿಸಬೇಕಾಗ್ತದೆ. ಆ ಜ್ಞಾನದಿಂದ ಈ ರೀತಿ ಅಹಂ ಬ್ರಹ್ಮಾಸ್ಮಿ ಅವೆಲ್ಲ ಆಗಲ್ ಬಿಡ್ರಿ ಅಂತೇಳಿ ಏನಾರ ಅಂತಂದ್ರೆ ಅಜ್ಞಾನದ ನಿವೃತ್ತಿ ಆಗಂಗಿಲ್ಲ,
ಜಗತ್ತಿನ ಸತ್ಯತ್ವ ಅನ್ನೋದು ಏನಾಗಲ್ಲ, ಅದ್ರದ್ದು ಸತ್ಯತ್ವ ಬುದ್ಧಿ ನಾಶ ಆಗಂಗಿಲ್ಲ, ದುಃಖ ನಾಶ ಆಗಂಗಿಲ್ಲ, ಚಿಂತೆ ನಾಶ ಆಗಂಗಿಲ್ಲ, ಆ ಮಿಥ್ಯಾ ಜಗತ್ತಿನ ನಿವೃತ್ತಿ ಆಗುವುದಿಲ್ಲ. ಅಹಂ ಬ್ರಹ್ಮಾಸ್ಮಿ ಎಂಬ ಯಥಾರ್ಥ ಜ್ಞಾನದಿಂದ ಭ್ರಾಂತಿಯ ನಿವೃತ್ತಿ ಆಗುತ್ತದೆ ಹೊರತು ಭ್ರಾಂತಿ ಜ್ಞಾನದಿಂದ ಜಗತ್ತಿನ ನಿವೃತ್ತಿ ಆಗುವುದಿಲ್ಲ. ಈ ಭ್ರಾಂತಿ ಉಳ್ಳಂತ ಜ್ಞಾನದಿಂದ ಜಗತ್ತಿನ ನಿವೃತ್ತಿ ಆಗುವುದಿಲ್ಲ. ಅದು ಹೇಗೆಂದರೆ ರಜ್ಜುವಿನ ಯಥಾರ್ಥ ಜ್ಞಾನದಿಂದ ಮಿಥ್ಯಾ ಸರ್ಪದ ನಿವೃತ್ತಿ ಆಗುತ್ತದೆ. ಆದ್ದರಿಂದ ಆಭಾಸ ಸಹಿತವಾದ ಬುದ್ಧಿಗೆ ನಾನು ಬ್ರಹ್ಮನಿರುತ್ತೇನೆ ಎಂಬ ಬ್ರಹ್ಮ ಜ್ಞಾನವು ಸಂಭವಿಸುವುದಿಲ್ಲ. ಅದಕ್ಕೆ ಈ ಪ್ರಶ್ನೆಯ ಉದ್ದೇಶ ಏನದಪ್ಪ ಅಂತಂದ್ರೆ, ಅಹಂ ಬ್ರಹ್ಮಾಸ್ಮಿ ಜ್ಞಾನ ಯಾರಿಗೆ ಆಗುತ್ತದೆ ಅಂದ್ರೆ, ಕೂಟಸ್ಥನಿಗೆ ಬ್ರಹ್ಮಜ್ಞಾನವಾಗುತ್ತದೆ ಎಂದು ಹೇಳಿದರೆ ವಿಕಾರ, ಬ್ರಹ್ಮನಿಗೆ ವಿಕಾರ ಹೇಳಿದಾಗುತ್ತದೆ. ಆಭಾಸನಿಗೆ ಬ್ರಹ್ಮಜ್ಞಾನ ಆಗುತ್ತದೆ ಅಂತಂದ್ರೆ ಅದು ಭ್ರಾಂತಿ ರೂಪ ಆಗ್ತದೆ. ಈ ರೀತಿಯಾಗಿ ನನಗೆ ಪ್ರಶ್ನೆ ಉಂಟಾಗಿದೆ. ಈ ಒಂದು ಇಬ್ಬರಿಗೆ ಆಗಂಗಿಲ್ಲ ಅಂತೇಳಿ ಒಂದು ರೀತಿ ನಮ್ಗೆ ಏನಾರ ಅನಿಸ್ತು ಅಂತಂದ್ರೆ ಅದು ಏನಾಗ್ತದ, ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನನೇ ಭ್ರಾಂತಿ ರೂಪ ಅನ್ನಿಸ್ತದೆ. ಈಗ ನನಗೆ ಇದನ್ನು ಸರಿಯಾಗಿ ತಿಳಿಸಿ ಹೇಳ್ರಿ ಅಂತೇಳಿ ಶಿಷ್ಯ ಪ್ರಶ್ನೆ ಮಾಡ್ತಾನೆ. ಶಿಷ್ಯ ಪ್ರಶ್ನೆ ಮಾಡಿದಾಗ ಮುಂದೆ ಗುರುಗಳು ಏನ್ ಹೇಳ್ತಾರ, ಈ ಒಂದು ಆಭಾಸನಿಗೆ ಆಗ್ತದ, ಆತ ಸಪ್ತ ಅವಸ್ಥೆಗಳನ್ನ ದಾಟಿ ಬರ್ಬೇಕು. ಆ ಸಪ್ತ ಅವಸ್ಥೆಗಳು ಅವು ಏನೇನದವ, ಅಜ್ಞಾನ ಆವರಣ ಅವು ಏನೇನದವ ದಿನ ಒಂದೊಂದು ಹೇಳ್ಕೊತ ಹೋಗ್ತಾರ. ಈ ಒಂದು ಚಿಂತನ ನಾಳೆಗೆ ಗುರು ಮುಂದಿನ ಭಾಗ ಏನ್ ಹೇಳ್ತಾನೆ ಅನ್ನೋದು ನಾಳೆ ಹೇಳೋಣ. ಈಗ ಸಮಯಾವಕಾಶ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟಂತೆ ಆ ಶಿಷ್ಯನಲ್ಲಿ ಉಂಟಾದ ಸಂಶಯಗಳ ಬಗ್ಗೆ ಇವತ್ತು ಪರಿಚಯ ಮಾಡ್ಕೊಂಡಿವಿ. ಅದಕ್ಕೆ ಗುರುವಿನ ಪರಿಹಾರ ನಾಳೆಯಿಂದ ಆರಂಭ ಆಗ್ತದೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣ, ಎಲ್ಲರಿಗೂ ಶರಣು ಶರಣ. ಓಂ ನಮಃ ಶಿವಾಯ. ಗುರುಗಳಿಗೆ ಎಲ್ಲರ ಪರವಾಗಿ ಅವರ ಪಾದಕ ಭಕ್ತಿಯ ನಮ್ಮ ಪ್ರಣಾಮಗಳನ್ನು ಸಲ್ಲಿಸೋಣ. ಬಹಳ ಸ್ಪಷ್ಟ ಮಾಡಿದ್ರು. ನಮ್ಗೆ ಏನೇನು ಗೊಂದಲ ಆಗಿದೆ. ಕೂಟಸ್ಥ ಅಂದ್ರೇನು, ಜೀವ ಅಂದ್ರೆ ಏನು, ಚಿದಾಭಾಸ ಅಂದ್ರೆ ಏನು, ಇವು ಎಲ್ಲವೂ ಈಗ ನಮ್ಗೆ ಏನಾಗಿದೆ ಕನ್ಫ್ಯೂಸ್ ಆಗಿ ಈ ಹಂಗೇನು ವಿಕಾರಿ ಆಗ್ತದ. ಆತ್ಮನಿಗೆ ಮೋಕ್ಷ ಆಗ್ತದಂದ್ರೆ ಅದು ಏನಾಗ್ತದ, ಅದು ತಪ್ಪು ಆಗ್ತದ. ಮತ್ತ ಈ ಚಿದಾಭಾಸಕ್ಕೆ ಆಗ್ತದಂದ್ರೆ ಅದಕ್ಕೂ ಆಗುವುದಿಲ್ಲ ಅನ್ನುವಂಥದ್ದು ಬಹಳ ಸೂಕ್ಷ್ಮ ವಿಚಾರ ಸಂಘದೊಳಗ ಬಹಳ ಸೂಕ್ಷ್ಮವಾಗಿ ತಿಳಿಸಿಕೊಡುವಂತ ನಮ್ಮ ಇದು ಸ್ಪಷ್ಟತೆ ಆಯ್ತು ಅಂದ್ರೆ, ಗುರುಗಳು ಹೇಳುವ ಮಾತ್ರ ನಮ್ಗೆ ತಿಳಿತು ಅಂದ್ರೆ ನಮಗ್ ಗೊಂದಲ ಅನ್ನೋದೇ ಹೋಗ್ಬಿಡ್ತದೆ. ಬಹಳ ಸ್ಪಷ್ಟ ಜ್ಞಾನ ಆಗ್ತದ. ಅಂತ ಜ್ಞಾನವನ್ನೆಲ್ಲ ಆತ್ಮವಿಶ್ವಾಸ ತಗೊಂಡು ನಮ್ ಎಲ್ಲರಿಗೂ ತಿಳಿಸ್ಕೊಡ್ರಿ ಅನ್ನುವಂಥದ್ದನ್ನ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಇನ್ನು ಅವರು ನಮಗೆ 15 ನಿಮಿಷ ತಗೊಳ್ಳೋದಕ್ಕ ಅವಕಾಶ ಇರ್ತದ. ಅವ್ರಿನ 20 ಮಿನಿಟ್ ತಗೊಂಡು ಮಾತಾಡಿದ್ರು ಕೂಡ ಅವ್ರಿಗೆ ನಮ್ಗೆ ಎಲ್ಲರಿಗೂ ಒತ್ತಿಗೆ ಇರ್ತದ. ಅದು ತಾವು ಇನ್ನಿಷ್ಟು ನಮಗೆ ಸ್ಪಷ್ಟತೆ ಮಾಡಿಕೊಡ್ಲಿ ಅನ್ನುವಂಥದ್ದನ್ನ ಅವರಲ್ಲಿ ಕೇಳ್ಕೊಂಡು, ಮತ್ತು ನಾವಿನ್ನ 10 ನಿಮಿಷ ಕ್ರಮ ಹೇಳೋಣ. ನಾವು 30 ನಿಮಿಷ ಅವ್ರಿಗೇನು ಅರ್ಥ ಏನಿಲ್ಲ, ನಿಮ್ಮದು ಫುಲ್ ನಡಿಬೇಕು. ನಿಮ್ಮದು ಕೇಳಕತ್ ನಾ ಕೊಡ್ತೇನೆ, ನಂದು ಹೇಳಕ್ಕಲ್ಲ. ನಾನು ಒಂದ್ ಸ್ವಲ್ಪ ಹೇಳ್ತೇನೆ ಅಷ್ಟೇ. ನಾ ಬಂದದ್ದು ನಿಮ್ಮದು ಕೇಳಕ್. ಇಲ್ಲ, ನೀವು ಹೇಳೋದು ಬಹಳ ಸ್ಪಷ್ಟತೆ ಅರ್ಥ ಆಗ್ತದೆ. ಗೌಂಟಿ ಬಾಜಿ ಅಂತಲ್ಲ ನಾವು. ಈಗ ಸದ್ಯ ನೋಡ್ರಿ, ಗೌಂಟಿ ಕೆಲಸ ಮಾಡ್ತಿರ್ತಾರ. ಗೌಂಡಿಗಳು ಏನ್ ಮಾಡ್ತಾರ, ಒಬ್ರು ಬರೀ 600 ರೂಪಾಯಿ ಪಗಾರ ಬರ್ತಾರ. ಒಬ್ಬರು ಅದೇ ಗೌಂಡಿ ಕೆಲಸ ಮಾಡೋ 3,000 ತಗೋತಾರ. ನಿನ್ನೆ ನಮ್ಮ ಅದೇ ಕೆಲಸ ಮಾಡೋ ನಮ್ಮ ಮನೆಗೆ ಬಂದಿದ್ರು. ನನಗೆ ಅವಾಗ ಅನಿಸ್ತು, ಇವ್ರು ಗೌಂಡಿತನನೇ ಮಾಡ್ತಾರ, ಇವ್ರಿಗೆ ಯಾಕೆ 600, ಇವ್ರಿಗೆ ಯಾಕೆ 3,000 ಅಂತೇಳಿ ನಾ ವಿಚಾರ ಮಾಡ್ಕೊಂಡ್ರೆ, ಅವರಲ್ಲಿ ಸುಪ್ರಿಯರ್ ಅದ, ಅವರಲ್ಲಿ ಸ್ಪಷ್ಟತೆ ಇರ್ತದ. ಮಾಪ ಅವ್ರಿಗೆ ಏನಂತಾರ, ಅವ್ರ ಮಾಪುಗಳಲ್ಲಿ ಅವು 3 ಸಾಮಾನ್ಯ ಮೂರು ತರ ಅವ್ರ ಪ್ರಜ್ಞೆ ಜ್ಞಾನ ಇರ್ತಾರೆ. ಅವ್ರು ಏನ್ ಮಾಡ್ತಾರಂದ್ರ, ಅಷ್ಟು ನೂಲಿನಾಗಲಿ ಒಂದು ಸ್ಪಷ್ಟತೆ ಮಾಡೋದ್ರಿಂದ ಅವ್ರಿಗೆ 3,000 ಪಗಾರ ಕೊಡ್ತೇವೆ. ಹಂಗ ನಾವು ಕೂಡ ಗೌಂಡಿನಲ್ಲಿ, ಆದ್ರೆ ನಮ್ ಗೌಂಡಿಕೆ ಅಂದಪ್ಪ, ನಾವು 600 ರೂಪಾಯಿದವ್ರಿ, ನೀವು ಇನ್ನಿಷ್ಟು ಸ್ಪಷ್ಟತೆ ಮಾಡ್ತೀರಿ, ನಿಮ್ಮಲ್ಲಿ ಇನ್ನಿಷ್ಟು ಅದನ್ನ ಬಿಡಿಸಿ ಯಾರಿಗೆ ಆ ಮೋಕ್ಷ ಆಗ್ತದ ಮತ್ತು ಯಾರಿಗೆ ವಿಕಾರಿ ಅದಾನ ಅನ್ನುವಂಥದ್ದನ್ನ ಗುರುತು ಮಾಡ್ಕೊಡುವಂತ ಶಕ್ತಿ ನಿಮ್ಮಲ್ಲಿ ಅದ. ಅದಕ್ಕೆ ನೀವು ಇನ್ನೂ 10 ನಿಮಿಷ ಹಚ್ಕೊಂಡು ನಮ್ಗೆ ಸ್ಪಷ್ಟತೆ ಮಾಡಿಕೊಡ್ರಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊತೇನೆ. ಓಂ ನಮಃ ಶಿವಾಯ. ಇಲ್ಲಿ ತನ ಮಾತನಾಡಿದ ಪೂಜ್ಯರಿಗೆ ಇನ್ನೊಮ್ಮೆ ಮಗದೊಮ್ಮೆ ಎಲ್ಲರ ಪರವಾಗಿ ಅವರಿಗೆ ಭಕ್ತಿ ಪ್ರಣಾಮ ಸಲ್ಲಿಸೋಣ. ಈಗ ಮತ್ತೆ ಯಾರಾದ್ರೂ ಮುಂದೆ ಬಂದು ತಮ್ಮ ಅನುಭವಗಳನ್ನ ನಮ್ದಿನ 15 ನಿಮಿಷ
ಹೇಳಿದ್ರ ಬಹಳ ಅನುಕೂಲ ಆಗ್ತದ್ರಿ. ಓಂ ನಮಃ ಶಿವಾಯ. ಅಕ್ಕಿ ಪೂಜೆ ನಾಗರತ್ನ ತಯಾರ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣಿ ನಮಃ. ಎಲ್ಲ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳ ಶ್ರೀಪಾದಗಳಲ್ಲಿ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಇಂದಿನ ಈ ಪ್ರವಚನದಲ್ಲಿ ಸದ್ಗುರುಗಳು ಈ ಅಜ್ಞಾನವೇ ನಮ್ಮ ಮರುವೆಯೇನೆ ನಮಗ ಈ ನಮ್ಮ ಸ್ವಸ್ವರೂಪವನ್ನ ನೋಡ್ಕೊಳಕ ಒಂದು ಆವರಣ ಆಗೈತಿ, ಆತಂಕ ಆಗೈತಿ. ಹೆಂಗ ನೀರಿನಲ್ಲಿ ಹುಟ್ಟಿದ ಪಾಚಿ ಆ ನೀರನ್ನ ಹೆಂಗ ಕಾಣದಂತೆ ಮಾಡೈತೋ ಅದರಂತೆ ಈ ಅಜ್ಞಾನ ನಮ್ಮಲ್ಲಿ ನಮ್ಮ ಸ್ವಸ್ವರೂಪವನ್ನ ತಿಳ್ಕೊಳಕ ಅಡ್ಡಿ ಮಾಡೈತಿ. ಇದನ್ನ ನಾವು ಜ್ಞಾನದಿಂದನ ಅದನ್ನ ನಿವಾರಣೆ ಮಾಡ್ಕೋಬೇಕು. ಅದಕ್ಕ ಈ ಅದಕ್ಕ ನಮ್ಮ ಅಂತಃಕರಣ ಶುದ್ಧಿಯಾಗಿರ್ಬೇಕು. ಮಲ ವಿಕ್ಷೇಪ ದೋಷಗಳಿಂದ ರಹಿತವಾಗಿದ್ದು ಆವರಣ ದೋಷ ಒಂದು ಉಳಿದಿರ್ತೈತಿ. ಆ ಆವರಣ ದೋಷವನ್ನ ಸದ್ಗುರುವಿನ ಬಳಿಗೆ ಹೋಗಿ ಅವರಲ್ಲಿ ಶ್ರದ್ಧೆ ವಿಶ್ವಾಸಗಳನ್ನಿಟ್ಟು ಸತ್ಶಾಸ್ತ್ರ ಸದ್ಗುರುವಿನಲ್ಲಿ ವಿಶ್ವಾಸವನ್ನಿಟ್ಟು ನಾವು ಅವರ ಉಪದೇಶವನ್ನ ಶ್ರವಣ ಮನನ ನಿಧಿಧ್ಯಾಸಗಳನ್ನ ಮಾಡಿ ನಮ್ಮ ಒಂದು ಸ್ವಸ್ವರೂಪದ ಅರಿವನ್ನ ಈ ಮಹಾವಾಕ್ಯದ ತಾತ್ಪರ್ಯ ನಿಶ್ಚಯವನ್ನ ನಾವು ಮಾಡಿಕೊಂಡು ನಮ್ಮ ಸ್ವಸ್ವರೂಪದ ಒಂದು ಅನುಭವವನ್ನು ನಾವು ಮಾಡಿಕೊಂಡಾಗ ನಮಗ ಅಲ್ಲಿ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ನಮಗ ಉಂಟಾಗ್ತತಿ. ಇಂಥ ಒಂದು ಅದ್ಭುತವಾದ ಒಂದು ವಿದ್ಯೆ, 64 ವಿದ್ಯೆಗಳೊಳಗ ಈ ಬ್ರಹ್ಮ ವಿದ್ಯೆನೇ ಶ್ರೇಷ್ಠವಾದದೈತಿ. ಅಂತಹ ವಿದ್ಯೆಯನ್ನ ಕರುಣಿಸುತ್ತಿರುವ ತಮ್ಮ ಶ್ರೀಪಾದಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಈ ನನ್ನ 4 ಪುಷ್ಪಗಳನ್ನ ಸದ್ಗುರುವಿನ ಶ್ರೀಚರಣ ಅರ್ಪಿಸಿ ಈ ನನ್ನ ಮಾಡಿ ವಿರಾಮ ಹೇಳ್ತೇನೆ. ಶರಣಾರ್ಥಿ. ಓಂ ನಮಃ ಶಿವಾರಿ. ಶರಣಾರ್ಥಿ ತಾಯಿ, ತಮಗೂ ಕೂಡ ಶರಣಾರ್ಥಮ್ಮ. ಓಂ ನಮಃ ಶಿವಾರಿ. ನಮ್ಮ ಶಾಂತಲಾ ಪಾಟೀಲ್ ಅಮ್ಮರು ಕೂಡ ಇಲ್ಲಂದರ್ ಗುರುಗಳ ನಮ್ಮ ನಿನ್ನೆ ಹೇಳಿದವಲ್ಲ ಶಾಂತಲಾ ಪಾಟೀಲ್ ಅಮ್ಮರು ಎಲ್ಲವೂ ಟೇಪ್ ಮಾಡ್ಕೋತಾರ. ಬಹಳ ಅನುಭವಿಗಳು ಅಂತ ಗ್ರೂಪ್ನಾಗ ಬಿಡ್ತಾರ. ಅವ್ರು ಸೇವಾಗ ಎಲಿಮರಿಕಾಯಿ ಅಂತ ಬಹಳ ಸೇವಾ ಮಾಡ್ತಾರ. ಅಂತವ್ರು ಯಾರು ಅಂತ ನಿನ್ನೆ ಕೇಳಿದ್ರಲ್ಲಿ ಈಗ ನಮ್ಮ ಶಾಂತಲಾ ಪಾಟೀಲ್ ಅಮ್ಮರು ಕೂಡ ಈ ಗ್ರೂಪ್ನಾಗ ದಿನ ಇದ್ದು ಕೇಳಿ ಮತ್ತು ಅವರೊಂದು ತಮ್ಮದೇ ಆದದ್ದು ಒಂದು ಗ್ರೂಪ್ ನಡೆಸ್ತಾರ. ಪ್ರತಿ ಎಲ್ಲಾ ಶಿಕ್ಷಕರನ್ನು ಕೂಡಿಸಿ ಒಂದು ಅಧ್ಯಾತ್ಮದ ತಿರುಳನ್ನು ಕೂಡ ಪ್ರತಿ ಸೋಮವಾರಕ್ಕೊಮ್ಮ 6 ಗಂಟೆಗೆ ಅವ್ರು ತಿಳಿಸುವಂತ ಒಂದು ಅಧ್ಯಾತ್ಮಕ ಒಂದು ಒಳ್ಳೆಯ ಒಂದು ಭಕ್ತಿ ಮುಖವನ್ನು ಮಾಡಿ ಸಾಧನೆ ಮಾಡುವಂತ ನಮ್ಮ ಶಾಂತನ್ ತಾಯಿಯವರು ಕೂಡ ಇಲ್ಲಿ ಶಾಂತಲಾ ಪಾಟೀಲ್ ಅಮ್ಮರು ಕೂಡ ಕಾರ್ಯಕ್ರಮ ಭಾಗಿಯಾಗ್ಯಾರ. ಆ ಅಮ್ಮರು ಕೂಡ ತಮ್ಮ ಅನುಭವಗಳನ್ನ ಹಂಚ್ಕೋಬೇಕು ಅಂತ ಹೇಳಿ ಕೇಳ್ಕೊತೀನಿ. ಓಂ ನಮಃ ಶಿವಾರಿ. ನಮ್ದಾರ ಅಪ್ಪ ನೀನೆ ಕೇಳಿದ್ರಲ್ಲ ನಮ್ಮ ಇವರೇ ನೋಡಪ್ಪ ಅವರಮ್ಮ. ಎತ್ತು ನಿಮ್ಮದಾನ, ಬಿತ್ತು ನಿಮ್ಮದಾನ, ಉಳಿದ ಸುತ್ತುವ ವಾಯು ನಿಮ್ಮದಾನ, ನಿಮ್ಮ ದಾನವನ್ನುಂಟು ಅನ್ಯರು ಹೋಳುವ ಕುನ್ನಿಗಳನ್ನು ಏನೆಂಬೆ ಕಾಣ ರಾಮನಾಥ ಎನ್ನುವಂತೆ ಈ ಸತ್ಸಂಗದಲ್ಲಿ ಭಾಗಿಯಾದಂತಹ ಎಲ್ಲ ಶರಣೀಯರಿಗೆ ಹೃದಯಪೂರ್ವಕವಾಗಿ ಹಣೆಮಣಿದು ನಮಸ್ಕರಿಸುತ್ತಾ, ಇವತ್ತಿನ ಸತ್ಸಂಗ ಬಹಳ ಒಂದು ತನ್ನ ಮನಕ್ಕೆ ಒಂದು ಇಂಪನ್ನು ಕೊಡ್ತು. ನಾವು ಯಾವ ರೀತಿ ಒಂದು ಸಚ್ಚಿದಾನಂದ ಪಡಿಬೇಕೆಂಬುದನ್ನ ಒಂದು ಅಪ್ಪರು ಎಲ್ಲ ಸ್ವಾಮಿಗಳು ಅಪ್ಪರು ಹೇಳಿದ್ರು. ಆದ್ರ ನಾವು ಸ್ವಲ್ಪ ಬೆಳಗ್ಗೆ ಸ್ಕೂಲಿಗೆ ಹೋಗೋದಿದೆ ರೀ ಅಪ್ಪರ. ವಿಚಾರಗಳನ್ನ ಹೇಳ್ಬೇಕಂತ ವಿಚಾರಗಳು ಅದಾವು, ಆದ್ರ ಟೈಮ್ ಆಗಿ ಸಿಗಲ್ದು. ಆದ್ರೂ ನೀವೆಲ್ಲ ಹೇಳೋದನ್ನ ಹೇಳಿದ್ರ ಒಂದು ಸ್ವಲ್ಪ ನೀರಿರ್ತಾವ ಹಳದಾಗ, ಆದ್ರ ತಳಗ ರಾಡಿ ಬಾಳ ಇರ್ತದ. ಆ ಹಳದ ನೀರ ಕುಡಿಬೇಕಂತೇಳಿ ಒಂದು ಪ್ರಾಣಿಗಳಾಗ್ಲಿ ನಾವಾಗ್ಲಿ ಹೋದೇವಿ ಅಂದ್ರ ಅದ್ರೊಳಗ ರಾಡ್ಯಾಗ ಸಿಕ್ಕೊಂಡ್ಬಿಟ್ಟೇವಂದ್ರ, ಈ ಸಂಸಾರ ಎಂಬ ರಾಡ್ಯಾಗ ಸಿಕ್ಕೊಂಡೇವಂದ್ರ ಸ್ವಲ್ಪ ದಹ ತೀರ್ಸ್ಕೊಳಕ ಸಂಸಾರ ರಾಡ್ಯಾಗ ಸಿಕ್ಕೊಂಡೇವಂದ್ರ ಕಿತ್ಕೊಂಡ್ ಬರಕ್ ಬಹಳ ಕಷ್ಟ ಆಗ್ತದ. ಆದ್ರ ಆ ಮ್ಯಾಲಿನ ನೀರ್ ಹಕ್ಕಿ ಪಕ್ಷಿಗಳು ಬರೇ ಬಹಳ ಶೆಣೆ ಇರ್ತಾವ. ಮ್ಯಾಲಿನ ನೀರ್ ಅಷ್ಟೇ ಕುಡ್ದು ಅವು ಆ ರಾಡಿ ಅನ್ನೋದ ಈ ಬಂಧನ ಈ ಸಂಸಾರ ಗೊಂದಲದಾಗ ಬೀಳಾರ ಮ್ಯಾಗ ಹಾರಾಡ್ಕೊಂಡು ಬರೇ ಎಷ್ಟ್ ಬೇಕ ಅಷ್ಟಕ್ಕ ತೃಪ್ತಿ ಪಡ್ಕೊಂಡು ಹೋಗ್ಬಿಡ್ತಾವ. ನಾವು ಕೂಡ ಈ ಸಂಸಾರ ಬಂಧನ ಅಂತಹ ಈ ರಾಡಿ ಈ ಹೊಲಸಿನಾಗ ನಾವು ಬೀಳಾರ ಅಷ್ಟೇ ಸ್ವಲ್ಪ ದಹವನ್ನು ತೀರ್ಸ್ಕೊಂಡು ಸ್ವಚ್ಛಂದವಾಗಿ ಈ ಅಧ್ಯಾತ್ಮದ ವಿಚಾರಗಳನ್ನ ತಿಳ್ಕೊಂಡೆ ಅಂದ್ರ ಅಲ್ಲಿ ರಾಡಿ ಅದ, ಅದ್ರೊಳಗೆ ನಾವು ಹೋಗ್ಬಾರ್ದು ಅನ್ನುವಂತಹ ಒಂದು ಜ್ಞಾನ ಪ್ರಭೆ ನಮಗಾಗ್ತದೆ. ಆದ್ರ ಈ ರಾಡಿ ಅದಂತ ಗೊತ್ತಾಗ್ಬೇಕಾದ್ರೆ
ಅದನ್ನ ಈ ಸತ್ಸಂಗ, ಈ ಶರಣರು, ಸತ್ಪುರುಷರು ಅಂತಹ ವಿಚಾರಗಳನ್ನ ಅರ್ಥವಂದ್ರ ನಮ್ಮ ಮನದ ಒಂದು ಧೂಳಾಗ್ಲಿ, ನಮ್ಮ ತನ್ನ ಮನದಲ್ಲಿ ಇರುವಂತಹ ಒಂದು ಅಲಸನ್ನ ಕಿತ್ತೊಗಿಬೇಕು. ಇಲ್ಲಿ ಧೂಳದ ಇಲ್ಲಿ ಅದ ಅಂತಂದ್ರ ಈ ವಿಚಾರಗಳು ತಿಳಿತಾವು ಅಂತ ಹೇಳ್ತಾ, ಈ ನಾವು ಹಳದಾಗ ನೀರ ಬರೀ ಚಲೋ ನೀರನ್ನ ಅಷ್ಟೇ ಕುಡ್ದು ಆ ರಾಡಿ ಒಳಗ್ ನಾವು ಬೀಳಬಾರ್ದು ಅನ್ನೋದನ್ನ ನಾವ್ ಈ ವಿಚಾರಗಳು ತಿಳಿಬೇಕಾದ್ರೆ ಇಂಥ ಸತ್ಸಂಗದಲ್ಲಿ ಭಾಗಿಯಾಗೋಣ. ಮತ್ತ ಸಮಯ ಇದ್ದಾಗ ನಾನು ಮಾತಾಡ್ತೀನಿ ಅಪ್ಪರ. ಶರಣಾಗ್ತೀನಿ. ಓಂ ನಮ ಶಿವ ತಾಯಿ. ತಮಗೂ ಶರಣಾತ್ರ ತಾಯಿ. ಶರಣಾತ್ರ. ಓಂ ನಮ ಶಿವ. ಹಿರೇಮಠ ಗುರುಗಳ ಮೀಟ್ ಮಾಡ್ರೆ ಏನ್ ಹೇಳ್ತಾರೆ ಹೇಳ್ರಪ್ಪ, ಇಲ್ಲಿ ಕಾನ್ ಮಾತಾಡ್ರಿ ಕೊಡ್ರಿ. ಓಂ ನಮ ಶಿವ. ಶಿವಪ್ಪ ಅಕ್ಕಿ ಪೂಜೆಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಯಾರ. ಆ ಪೂಜೆಯರು ಕೂಡ ತಮ್ಮ ಮನಸ್ಸಿಗೆ ಹಂಚ್ಕೋಬೇಕು ಅಂತ ಹೇಳಿ ಕೇಳ್ಬೇಕು. ಓಂ ನಮ ಶಿವ. ಓಂ ನಮ ಶಿವಾಯ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಹಂ 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 ಈ ಅಹಂ ಯಾವ ಬೇರೆಗಳಿಗೂ ಬೇರೆಗಳು ಇಲ್ಲ, ಅವಯವಗಳಿಲ್ಲ, ನಾಮ ಇಲ್ಲ, ರೂಪ ಇಲ್ಲ. ಅದು ಈ ಪ್ರಕೃತಿಯ ಇಂದ ಉತ್ಪತ್ತಿಯಾಗಿರ್ತಕ್ಕಂಥ ಈ ಜಗತ್ತಿನ ತತ್ವಾದಿಗಳಿಗೆ ಅತೀತವಾಗಿರ್ತಕ್ಕಂಥ ಅಹಂ. ಅದು ಯಾವುದಕ್ಕೂ ಲೇಪ ಇಲ್ಲ. ಅದು ಎಲ್ಲವನ್ನು ಅರಿತಕ್ಕಂಥದ್ದು, ಎಲ್ಲದಕ್ಕೂ ಸಾಕ್ಷಿಯಾಗಿರ್ತಕ್ಕಂಥದ್ದು, ನಿರ್ವಿಕಾರವಾಗಿರ್ತಕ್ಕಂಥದ್ದು. ಅಂತ ಅಹಂನ ಅಂದ್ರೆ ಉಗ್ರಸ್ಥನ ಪ್ರತಿಬಿಂಬ ಅಂತಕ್ಕಂಥದ್ದು ಈ ಶಾಸ್ತ್ರದಲ್ಲಿ ಹೇಳ್ಕೊಂಡಿದ್ದಾರೆ. ಆ ಅಹಂ ಅದು ಜಡದ ಜಡವು ಚೇತನ ಇದೆ, ಅವಯವಗಳಿಲ್ಲ, ಅಲ್ಲಿ ಇಂದ್ರಿಯಗಳ ವ್ಯವಹಾರ ಇಲ್ಲ, ನಿರಾಕಾರ ಸ್ವರೂಪ ಇರುವುದರಿಂದ ಅದಕ್ಕೆ ಅಹಂ ಅಹಂ. ಒಂದು ಅಣುವಿನಿಂದ ಅದಕ್ಕೆ ಬ್ರಹ್ಮ, ಓಂಕಾರ, ಜ್ಯೋತಿ, ಚೈತನ್ಯ ಹೇಳ್ಕೊಂಡಿದ್ದಾರೆ. ಇಲ್ಲಿ ಬಿಂಬ ಮತ್ತು ಪ್ರತಿಬಿಂಬಗಳ ವಿಮರ್ಶೆ ಮಾಡುವಾಗ ಈ ಚಿದಾಭಾಸನ ಆಗಿರ್ತಕ್ಕಂಥ ಬುದ್ಧಿಗೆ ನೀ ಬ್ರಹ್ಮ ಅದಿದೆ ಅಂತಂದ್ರೆ ಅಯಾತನ ಸ್ವತಂತ್ರ ಹರಿಸ್ಕೊಳ್ತಕ್ಕದು ಅದು ಬರೋದಿಲ್ಲ. ಮತ್ತೆ ನೀ ಬ್ರಹ್ಮ ಅದಿದೆ ಅಂತ ಹೇಳ್ತಾರೆ ಗುರು ಅಂತ ಒಂದು ಪ್ರಶ್ನೆ ಮಾಡೋಣ ನಾವು. ರಾತ್ರಿಷ್ಟೇ ಏನು ಸರ್ವಕ್ಕೂ ಸಾಕ್ಷಿಯಾಗಿ ಸರ್ವವನ್ನ ಅರಿತಕ್ಕಂಥದ್ದು ಯಾವುದಿದೆ?
ತಿಳಿಸ್ಕೊಂತ ಬರ್ತಾರೆ. ಈ ಅಹಂನ ಬೇರೆ, ಪ್ರಾಣನ ಬೇರೆ, ಎಲ್ಲ ಬೇರೆ ಬೇರೆ ನಾವು ದೇಹಾದಿ ತತ್ವಾದಿಗಳ ಬೇರೆ, ಅವುಗಳ ಕಾರ್ಯ ಅವು ಮಾಡ್ತಾ ಇದ್ದವು. ಅದರ ಆ ಅಹಮ್ಮನ ಆಶ್ರಯದಲ್ಲಿ ಅಂತ ಸರ್ವಕ್ಕೂ ಆಶ್ರಯಘಾತವಾಗಿರ್ತಕ್ಕಂಥದ್ದು ಯಾವುದು ನಿರಾಕಾರವಾಗಿರ್ತಕ್ಕಂಥದ್ದು ಇದೆಯೋ, ಆಕಾರ ವಿಕಾರ ಸಕಾರ ಇವು ಯಾವು ಇಲ್ಲದಿದೆಯೋ, ಅವಯವಗಳು ಇಲ್ಲದಿದೆಯೋ, ಎಲ್ಲವನ್ನು ಅರಿತಾ ಇದೆಯೋ, ಅದಕ್ಕೆ ಅಹಂ. ಅಹಂ ಅಂದರೆ ಅದೇ ಬ್ರಹ್ಮ, ಅದು ನೀನು ಅಂತ ಇಲ್ಲಿ ಒಂದು ಅನುವಿನಿಂದ ಗುರುಗಳು ತಿಳಿಸ್ತಾ ಇದ್ದಾರೆ. ಇಲ್ಲಿ ಮುಕ್ತಿ ಮುಕ್ತಿ ಅನ್ನೋದು ಒಂದು ಬರ್ತೈತಿ. ಮುಕ್ತನಾದ ಅವನು. ಮುಕ್ತ ಅರ್ಥಾತ್ ಏನು? ತತ್ವಗಳಿಂದ ಒಡಗಿಕೊಂಡಿರ್ತಕ್ಕಂಥ ವೃತ್ತಿಯಿಂದ ಕೂಡಿದ ದುಃಖ ದುಮ್ಮಾನಗಳಲ್ಲಿ ಸಿಲುಕಿದಾಗ, ಶಿಲಾಭಾಸನಾದಾಗ ಆ ವೃತ್ತಿಗಳ ತೆಗೆದು ಹಾಕ್ತಕ್ಕಂಥದ್ದು ಏನೈತಲ್ಲ ಉಳಿಮೆ ಅದು. ಮೊದಲು ಮುಕ್ತನಾದನ. ಮುಕ್ತಿ ಅನ್ನುವಂಥದ್ದು ಬಯಸ್ತಕ್ಕಂಥದ್ದು ಮುಕ್ತನಾದ. ಹೆಂಗ ಈ ನಾವು ಅಧ್ಯಾತ್ಮ ಚಿಂತನದಲ್ಲಿ ಇರ್ತಕ್ಕಂಥವರು ಒಳಗನು ಅಖಂಡ ಅಹಂ ಸ್ವರೂಪ ಇದೆ. ಆ ಆಧ್ಯಾತ್ಮ ಚಿಂತನ ಇಲ್ಲದಂಥವರಲ್ಲಿನೂ ಸಹಿತ ಅದು ಮುಕ್ತ ಸ್ಥಿತಿ ಅದು ಇಲ್ಲೇ ಇದೆ. ಹಂಗೆ ಆ ಅಹಂ ಸ್ವರೂಪ ಅಂತಕ್ಕಂಥದ್ದಕ್ಕೆ ಅದಕ್ಕೆ ಚೇತನ ಅಂದ್ರು, ಕೂಟಸ್ಥ ಅಂದ್ರು, ಅರು ಅಂತೇಳಿ ಹೇಳ್ಕೊಂಡು ಒಂದು ಅರಿವಿನಿಂದ ಹೇಳ್ಕೊಂಡಾರ. ವಿಚಾರ ಮಾಡಿದ ಅಹಂ ಬ್ರಹ್ಮ ಅನ್ನುವಂಥ ಪದ ಇಲ್ಲದೆ ಅನುವಿನಿಂದ ಗುರು ತಿಳಿಸ್ತಾನೆ. ಈಗ ಲಕ್ಷಣ ಅದ ಅಷ್ಟೇ, ಲಕ್ಷಣಗಳಿವು. ಅಹಂ ಬ್ರಹ್ಮ ಅನ್ನೋದು ಲಕ್ಷಣ, ಓಂಕಾರ ಅನ್ನೋದು ಲಕ್ಷಣ. ಅದಕ್ಕೆ ಸರ್ವಕ್ಕೂ ಸಾಕ್ಷಿಯಾಗಿ ಸರ್ವದರಲ್ಲಿ ಬೆಳಗುತ್ತಾ ಸರ್ವ ಈ ಜಗತ್ ಸತ್ ಮತ್ತು ಅಸತ್ಯಗಳಿಗೆ ಸಾಕ್ಷಿಯಾಗಿ, ಅಂದ್ರೆ ಸತ್ ಅಸತ್ ಅಂತಂದ್ರೆ ಸತ್ ಅಂದ್ರೆ ಯಾವಾಗಲೂ ಇರ್ತಕ್ಕಂಥದ್ದು. ಅದಕ್ಕೆ ಜ್ಞಾನ ಅಂತೇನು ಅನ್ಕೊಂತೀವಲ್ಲ, ಜ್ಞಾನ ಅಜ್ಞಾನಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಅಹಂ ಅಂತಕ್ಕಂಥದ್ದಿದೆ. ಅದು ನೀನಪ್ಪ, ಅದಕ್ಕೆ ನೀನಪ್ಪ ಅಂತ ಗುರುಗಳು ತಿಳಿಸ್ಕೊಂತ ಬರ್ತಾವ ಒಂದು ಅರಿವಿನಿಂದ. ಎಲ್ಲಿವರೆಗೆ ಈ ಜ್ಞಾನ? ಈ ಜ್ಞಾನ ನಮಗೆ ಎಲ್ಲಿವರೆಗೆ ಐತೆ? ಜ್ಞಾನ ಅಂದ್ರೆ ತಿಳುವಳಿಕೆ. ಯಾವ್ದ್ರ ತಿಳುವಳಿಕೆ? ಆ ಬ್ರಹ್ಮ ವಸ್ತುವಿನ ತಿಳುವಳಿಕೆ ಅಂತ. ಅನಿಷ್ಟವನ್ನು ಹೋಗಲಾಡಿಸ್ತಕ್ಕಂಥ ವಿಚಾರವನ್ನು ಮಾಡಿದ್ರೆ ಜ್ಞಾನ. ಆ ಜ್ಞಾನ ಬಂದ ಜ್ಞಾನವೂ ಇಲ್ಲ. ಆ ಕೂಟಸ್ಥರಲ್ಲಿ ಪ್ರಜ್ಞಾ
ಕಡ್ಡಿಗಳನ್ನ ತೆಗೆದು ಒಗೆದು ಉಳಿಮೆ ಏನೈತಲ್ಲ ಆ ಉಳಿಮೆ ನೀನು ಅದೇ ಈ ನಿತ್ಯ ಅನಿತ್ಯಕ್ಕೆ ಸಾಕ್ಷಿ. ಇಲ್ಲಿ ತಪ್ಪಾಗ್ಬೋದು. ನಿತ್ಯಕ್ಕೆ ಅನಿತ್ಯಕ್ಕೆ ಸಾಕ್ಷಿ ಅಂತಂದ್ರೆ ಹೀಗೈತಿ ವಿವೇಕ ಅನ್ನೋದು ಬರ್ತದೆ ನಿತ್ಯದಲ್ಲಿ. ಆ ವಿವೇಕನ ಹೋಗ್ಬೇಕು. ಇದು ಅಲ್ಲ ಅನ್ನುವಂಥದ್ದು ಏನು
ಬ್ರಹ್ಮಸ್ವರೂಪ ನಾನು ಅದೀನಿ ಅನ್ನುವಂಥದ್ದನ್ನು ಹೇಳಕ ಬರದೆ ಅನುಭವಿಸಕ ಬರ್ತದ ಅನ್ನುವಂಥದ್ದನ್ನು ತಿಳಿಸಿಕೊಟ್ಟಂತ ಪೂಜ್ಯರಿಗೆ ಎಲ್ಲರ ಪರವಾಗಿ ಶರಣಾರ್ಥಿ ಸಲ್ಲಿಸಿ ಇಲ್ಲಿ ತನ ಅನೇಕ ಶರಣರು ಸಂತರು ಇಲ್ತನ ಮಾತನಾಡಿದರು. ನಾಮಸ್ಮರಣೆ ಜೊತೆಗೆ ಇಲ್ಲಿ ತನ ಮಾಡ್ಕೊಂಡು ಬಂದಂತ ಹಾಗೂ ಕೇಳಿದಂತ ಎಲ್ಲ ಪೂಜೆಗೂ ಕೂಡ ಓಂ ನಮ ಶಿವಾಯ ಗುರುಪದ ಪರವಾಗಿ ಎಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸಿ ಇವತ್ತಿನ ಸತ್ಸಂಗ ಇಲ್ಲಿ ಮುಕ್ತಾಯ ಮಾಡೋಣ. ನಮ್ಮ ವಿಠಲ್ ಗುರುಗಳು ಮಂಗಳಾರತಿ ಆಡಬೇಕು ಅಂತ ಹೇಳಿ ಅವ್ರಿಗೆ ಕೇಳ್ಕೊತೀನಿ. ಓಂ ನಮ ಶಿವಾಯ. ಓಂ ನಮ ಶಿವಾರಿ ಪಾಠ ಓಂ ನಮ ಶಿವಾಯ. ಗುರು ಜ್ಯೋತಿ ಬೆಳಗುತ್ತಿರೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿರೆ ಮಾತು ಮನಗಳಿಂದ ತತ್ತ ಮೀರಿದ ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿರೆ ಶಿವಧರ್ಮನಾಳವೆಂಟೆಂಬ ಕಂಬದ ಮೇಲೆ ಶುವೇಕ ಹೃದಯಾಬ್ಜ ಪನತೆಯೋಳು ಸವೆಯದ ಸದ್ಭಕ್ತಿ ರಸತೈಲ ತೀವಿರ ಸವೆಯದ ಸದ್ಭಕ್ತಿ ರಸತೈಲ ತೀವಿರ ಪ್ರಾಯಿಮಲ ಕಳೆಯಂಬವತ್ತಿ ಹಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಮುಸುಕಿದ ವಿಷಯ ಪತಂಗ ಬಿದ್ದುರುಳೆ ತಾಮಸ ಬುದ್ಧಿ ಎಂಬ ಕತ್ತಲೆ ಅಡಿಯೇ ಮಸಕಿಸು ಜ್ಞಾನವೆಂತೆಂಬ ಮಹಾಪ್ರಭೆ ಮಸಕಿಸು ಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯಾ ಕಾಳಿಕ ಪೂರ್ಧದನುಪಮ ಜ್ಯೋತಿ ಬೆಳಗುತ್ತಿರೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಪ್ರಣವಾಕಾರದ ಗುಣಮುರುಮೋಟದೆ ಗಣನೆ ಗತಿತಾರ್ಥ ವನೆ ತೋರುವ ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ವೆನಿಸುವ ಶಂಭು ಲಿಂಗವೇ ತಾನಾದ ಮಣಿವೆನಿಸುವ ಶಂಭು ಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ವಾಗರ್ಚೋ ಸಂಪೃತೋ ವಾಗರ್ಚ ಪ್ರತಿಪದೇ ಜಗದ ಪಿತೃ ವಂದೇ ಪಾರ್ವತಿ ಪರಮೇಶ್ವರ ಸಾಂಬಜೈ ನಮ ಪಾರ್ವತಿ ಪತಿ ಹರ 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 ಮಹಾದೇವ श्रीमन निजगन शिवजी महाराज की जय सदगुरु सिद्धारूढ़ महाराज की जय भक्ति भंडारी बसवेश्वर महाराज की जय सकल साधु संत महाराज की जय चल सनत प्रचलित ಓಂ ನಮ ಶಿವಾಯ. ಮಂಗಳಾರತಿ ಮಾಡಿದ ಪೂಜ್ಯರಿಗೆ ಶರಣ ಶರಣಾರ್ಥಿಗಳು ಶರಣ